ನಮಸ್ತೆ ನಮಸ್ತೆ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ಹರೀಶ್ ಶಾಸ್ತ್ರಿ ಅಂತೇಳಿ, ವಿವೇಕಾನಂದ PU ಕಾಲೇಜ್ ಪುತ್ತೂರು ಇಲ್ಲಿಯ ಫಿಸಿಕ್ಸ್ ಲೆಕ್ಚರರ್. ಬಹುಶಃ ಎಲ್ಲರೂ ಕೂಡ ಬಹಳ ಗೊಂದಲದಲ್ಲಿದ್ದಾರೆ. ಮಕ್ಕಳು ನೀವೆಲ್ಲ ಪರೀಕ್ಷೆ ಯಾವಾಗ, ಪರೀಕ್ಷೆ ಇದೆಯೋ ಇಲ್ವೋ, ಏನು ನಮ್ಮ ಕತೆ, ಒಮ್ಮೆಲ್ಲ ತಯಾರು ಮಾಡಿದ್ರಿ ನೀವು, ಆದರೆ ಪರೀಕ್ಷೆ ಮುಂದಕ್ಕೆ ಹೋಯ್ತು. ಬಹುಶಃ ಮೊದಲ ಬಾರಿ ನೀವು 10 ವರ್ಷದ ನಿಮ್ಮ ಶೈಕ್ಷಣಿಕ ಜೀವನದಲ್ಲಿ ಮೊದಲ ಬಾರಿ ಇಂಥದ್ದೊಂದು ಗೊಂದಲದ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀರಿ. ಪರೀಕ್ಷೆ ಒಮ್ಮೆ ಯಾವಾಗಲೂ ಅನೌನ್ಸ್ ಆದ ಪರೀಕ್ಷೆ, ಒಮ್ಮೆ ಘೋಷಣೆ ಆದ ಪರೀಕ್ಷೆ ಅದು ನಡೀತಾನೇ ಹೋಗುತ್ತೆ. ಒನ್ಸ್ ದ ಎಕ್ಸಾಮ್ ಈಸ್ ಅನೌನ್ಸ್ಡ್, ಇಟ್ ವಿಲ್ ನಾಟ್ ಬಿ ಚೇಂಜ್ಡ್ ಅನ್ಲೆಸ್ ಯು ಹ್ಯಾವ್ ಸಮ್ ರೀಸನ್ಸ್ ಲೈಕ್ ಇಲೆಕ್ಷನ್ ಆರ್ ಸೊ. ಆದರೆ ಈ ಸರಿ ಅದು ಗೊಂದಲದಲ್ಲೇ ಹೋಗ್ತಾ ಇದೆ. ಸಮಸ್ಯೆ ಏನು ಅಂತ ನಿಮಗೂ ಗೊತ್ತು, ಎಲ್ಲರೂ ಸಮಸ್ಯೆಯಲ್ಲಿದ್ದಾರೆ. ನಿಮ್ಮ ತಂದೆ ತಾಯಿಯವರು ಆರ್ಥಿಕ ಸಮಸ್ಯೆಯಲ್ಲಿರ್ಬೋದು, ವ್ಯಾಪಾರದವರಿಗೆ ವ್ಯಾಪಾರದ ಸಮಸ್ಯೆ ಇರ್ಬೋದು. ನಿಮ್ಮ ನಡುವೆ ಕೂಡ ಒಳ್ಳೆ ಮಾರ್ಕ್ ತೆಗೆಯೋರಿಗೆ ಅಯ್ಯೋ ನನಗೆ 90% ಮೇಲೆ ಬರ್ತದ ಇಲ್ವ ಅಂತ ಹೇಳುವಂಥ ಸಮಸ್ಯೆ, ಪಾಸ್ ಆಗೋ ಕಷ್ಟಪಡೋರಿಗೆ ಅಯ್ಯೋ ನಾನು ಪಾಸ್ ಆಗ್ತೇನೆ ಇಲ್ವ ಅಂತ ಹೇಳೋ ಸಮಸ್ಯೆ ಎಲ್ರಿಗೂ ಇದೆ. ಹಾಗಾಗಿ ಯಾರೂ ತಲೆಬಿಸಿ ಮಾಡಬೇಕಾಗಿಲ್ಲ, ಎಲ್ಲರೂ ಪಾಸ್ ಆಗ್ತೀರಿ ನೀವು. ಇವಾಗ ನಾವೇನೊಂದು ಪ್ರಾಜೆಕ್ಟ್ ಹಾಕ್ಕೊಂಡಿದ್ದೀವಿ ಅಂದರೆ, ಈ ಸಮಯದಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರಪಂಚವನ್ನು ಗಮನಿಸ್ತಾ ಇರಿ. ನೀವು 10ನೇ ಕ್ಲಾಸಿನ ವಿದ್ಯಾರ್ಥಿಗಳಿರ್ಬೋದು, ಅದೆಲ್ಲ ಗಮನಿಸ್ತಾ ಇರಬೇಕು. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲರೂ ಪರಸ್ಪರ ಸಹಾಯ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ವೈದ್ಯರು, ಪೊಲೀಸರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಸ್ವಲ್ಪ ದುಡ್ಡಿದ್ದು ಇರುವವರೆಲ್ಲ ಇತರರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಊಟ, ಬಟ್ಟೆ, ಬರೆ ಅದಿದೆಲ್ಲ. ಆಗ ನಾವು ನಮ್ಮ ಕಾಲೇಜಿನಲ್ಲಿ, ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ, ನಮ್ಮ ಆಡಳಿತ ಮಂಡಳಿ ಮತ್ತು ನಾವು ಅಧ್ಯಾಪಕರು ನಾವೇನು ಸಹಾಯ ಮಾಡ್ಬೋದು ಮಕ್ಕಳನ್ನ ಪರವಾಗಿ ನಾವು ಹೇಗೆ ನಿಲ್ಬೋದು ಅಂತೇಳಿ ನಾವು ಯೋಚನೆ ಮಾಡ್ತಾ ಇರುವಾಗ ನಮಗೆ ಹೊಳೆದದ್ದು ಇದು, ಒಂದು ಆನ್ಲೈನ್ ಕ್ಲಾಸಸ್ ಮಾಡುವ. SSLC ಮಕ್ಕಳು ತುಂಬ ಗೊಂದಲದಲ್ಲಿದ್ದಾರೆ. ಅವ್ರಿಗೆ ಈಗಾಗಲೇ ಬಹಳಷ್ಟು ವಿಷಯಗಳು ಮರೆತು ಹೋಗಿರ್ಬೋದು. ಈಗಾಗಲೇ ಪರೀಕ್ಷೆಯನ್ನು ಮರೆತು ಸದ್ಯಕ್ಕೆ ಪರೀಕ್ಷೆ ಇಲ್ಲ ಅಂತ ತಿಳ್ಕೊಂಡು ಬಹಳಷ್ಟು ಖುಷಿಯಲ್ಲಿ ಆಟ ಅಂತ ಇದ್ದಿರ್ಬೋದು. ಅವ್ರಿಗೀಗ ಸ್ಲೋಲಿ ನಿಮ್ಮನ್ನು ಪರೀಕ್ಷೆ ಹತ್ರ ತಗೊಂಡು ಬರಬೇಕಾಗಿದೆ. ಆ ಒಂದು ಸಿಸ್ಟಮ್, ಆ ವ್ಯವಸ್ಥೆಯನ್ನು ಬಿಟ್ಟು ಬಿಡ್ಲಿಕ್ಕೆ ಆಗೋದಿಲ್ವಲ್ಲ, ಅದನ್ನು ಮಾಡಲೇಬೇಕಾಗತ್ತೆ ನಾವು. ಹಾಗಿರುವಾಗ ಆ ಪರೀಕ್ಷೆಗೆ ನಾವು ಹೊಂದ್ಕೊಂಡು ಹೋಗ್ಬೇಕಾಗತ್ತೆ. ಒಳ್ಳೇದು ಮಾಡ್ತೀವೋ ಕೆಟ್ಟದ್ದು ಮಾಡ್ತೀವೋ ಅದೇನು ಪರವಾಗಿಲ್ಲ. ಪರೀಕ್ಷೆಯಲ್ಲಿ ಹೆಚ್ಚು ಕಡಿಮೆ ಆಗುವಂಥದ್ದು ಸಹಜ, ಆದರೆ ನಮ್ಮ ಪ್ರಯತ್ನ ಪಡಬೇಕು ಅಷ್ಟೇ. ಯಾಕಂತ ಹೇಳಿದರೆ ಇವತ್ತು ಪರೀಕ್ಷೆಯಲ್ಲಿ ಓದಿ ಚೆನ್ನಾಗಿ ಮಾರ್ಕ್ ತೆಗೆಯೋರು ಜೀವನವನ್ನು ಕಂಡುಕೊಂಡಿದ್ದಾರೆ, ಪರೀಕ್ಷೆಯಲ್ಲಿ ಫೇಲ್ ಆದವರು ಏನೇನೋ ಸಾಧನೆ ಮಾಡಿದ್ದಾರೆ. ಎಲ್ರಿಗೂ ಒಂದೊಂದು ಟಾರ್ಗೆಟ್ ಇದೆ, ಅವರು ಒಂದೊಂದು ಸಾಧನೆ ಮಾಡಬೇಕು ಅಂತ ಅವರಿಗೆ ಇರುತ್ತೆ, ಸಾಧನೆ ಮಾಡಿಯೇ ಮಾಡ್ತಾರೆ. ಎಲ್ರಿಗೂ ಒಂದೊಂದು ಸ್ಥಾನ ಈ ಪ್ರಪಂಚದಲ್ಲಿ ಇದೆ. ಅವರು ಅದನ್ನು ಪಡಿತಾರೆ, ಏನೇನೋ ಸಾಧನೆ ಮಾಡ್ತಾರೆ, ಚೆನ್ನಾಗಿರೋ ಜೀವನವನ್ನು ತಗೊಳ್ತಾರೆ. ಹಾಗಾಗಿ ಹೆಚ್ಚು ತಲೆಬಿಸಿ ಮಾಡಬೇಕಾಗಿಲ್ಲ. ಗೊಂದಲ ಇದೆ, ಅದು ಮುಂದಕ್ಕೆ ಹೋಗುವಾಗ ಅದು ಸಾಲ್ವ್ ಆಗ್ತಾ ಹೋಗುತ್ತೆ. ನಾವೇನು ಅದ್ರ ಬಗ್ಗೆ ಹೆಚ್ಚು ತಲೆಬಿಸಿ ಮಾಡ್ಕೋಬೇಕಾಗಿಲ್ಲ. ಈಗ ನಾವು ಸ್ಲೋಲಿ ಪರೀಕ್ಷೆ ಕಡೆಗೆ ಹೇಗೆ ಹೋಗೋದು, ಹೌ ಶುಡ್ ವಿ ಮೂವ್ ಸ್ಲೋಲಿ ಟವರ್ಡ್ಸ್ examination, because you have few days left with the examination. That is enough for revision. Don't worry about the highest performance that you can do. There may be a small variation in marks and all, but finally those marks, if you lose 5 marks, if you lose some 2 marks, or if you get 2 marks more, that doesn't make much difference in your life. ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಜೀವನದಲ್ಲಿ ಅದು ಭಾರಿ ಒಂದು ದೊಡ್ಡ ಪರಿಣಾಮವನ್ನೇನು ಬೀರುವುದಿಲ್ಲ. ಸೊ ಹಾಗಾಗಿ ನಾವು ನಮ್ಮಿಂದ ಎಷ್ಟು ಸಾಧ್ಯ ಇದೆ ಅದು ಪ್ರಯತ್ನ ಪಡ್ಕೊಂಡು ಹೋಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜು, ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ಪುತ್ತೂರು ಮತ್ತು ನಮ್ಮ ಆಡಳಿತ ಮಂಡಳಿಯವರು ಸೇರಿ, ಪ್ರಾಂಶುಪಾಲರೆಲ್ಲ ಸೇರಿ, ನಾವ್ಯಾಕೆ ಮಕ್ಕಳಿಗೆ ಒಂದು ಕ್ಲಾಸ್ ಮಾಡಬಾರ್ದು? ಈ ಕ್ಲಾಸ್ ಹೇಗಿರಬೇಕು ಅಂತ ಹೇಳಿದರೆ, ಮಕ್ಕಳನ್ನು ಪಾಠದ ಕಡೆಗೆ ಸ್ವಲ್ಪವೇ ತೆಗೆದುಕೊಂಡು ಬರಬೇಕು. ಆನಂತರ ಅಫ್ಕೋರ್ಸ್ ವೆನ್ ದ ಎಕ್ಸಾಮಿನೇಷನ್ ಈಸ್ ಅಪ್ರೋಚಿಂಗ್ ಆ್ಯಂಡ್ ವೆನ್ ಇಟ್ ಈಸ್ ವೆರಿ ಕ್ಲೋಸ್ ಬೈ, ಯು ವಿಲ್ ಲರ್ನ್ ಹಾರ್ಡ್ಲಿ. ಆಮೇಲೆ ನಿಮ್ಮ ಟೀಚರ್ಸ್ಗಳು ಸಿಗ್ತಾರೆ. ಈಗ ಸಮಸ್ಯೆ ಏನಂತ ಹೇಳಿದರೆ, ಯಾವತ್ತೂ ನಿಮ್ಮ ಟೀಚರ್ಸ್ ನಿಮ್ಮನ್ನು ತುಂಬ ತಯಾರು ಮಾಡಿ ಎಕ್ಸಾಮಿನೇಷನ್ಗೆ, ಪರೀಕ್ಷೆಗೆ ತಯಾರು ಮಾಡಿಟ್ಟಿದ್ರು. ಇನ್ನು ಮಕ್ಕಳೇನು ಎಕ್ಸಾಮಿನೇಷನ್ ಹಾಲ್ಗೆ ಹೋಗಿ ಬರೀತಾರೆ ಅಂತ ಆಗುವಾಗ ಈ ಸಮಸ್ಯೆಗಳೆಲ್ಲ ಬಂತು. ಏನು ಮಾಡಲಿಕ್ಕಾಗಲ್ಲ, ವಿ ಹ್ಯಾವ್ ಟು ಫೇಸ್ ಇಟ್. ಯಾಕೆಂದರೆ ನಿಸರ್ಗ ಅದರದ್ದೇ ಆದಂಥ ಕ್ರಮಗಳನ್ನು ತಗೊಳ್ತದೆ. ಕೆಲವು ಸಲ ನಮಗೆ ಅದು ಫೇವರ್ ಆಗಿರುತ್ತೆ, ಸಮ್ಟೈಮ್ಸ್ ಇಟ್ ವಿಲ್ ನಾಟ್ ಬಿ ಇನ್ ಫೇವರ್ ಆಫ್ ಅಸ್, ಬಟ್ ಸಮ್ ಯು ಹ್ಯಾವ್ ಟು ಫೇಸ್ ಇಟ್. ಎಲ್ಲೋ ನಾವು ತಪ್ಪು ಮಾಡಿದ್ದೀವೋ ಅಂತ ಅನ್ನಿಸ್ತದೆ, ನಾವು ನಿಸರ್ಗವನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ವೋ ಅಂತ ಅನ್ನಿಸ್ತದೆ, ಅದಕ್ಕೆ ಅದು ನಮಗೀಗ ಪಾಠ ಕೊಡ್ತಾ ಇದೆ ಅಂತೇಳಿ ಅನ್ನಿಸ್ತದೆ. ವಾಟ್ ಎವರ್ ಇಟ್ ಈಸ್, ವಿ ವಿಲ್ ಫೇಸ್ ಇಟ್ ಆ್ಯಂಡ್ ವಿ ವಿಲ್ ಕಲೆಕ್ಟಿವ್ಲಿ ಫೇಸ್ ಇಟ್ ಆ್ಯಂಡ್ ವಿ ವಿಲ್ ವಿನ್ ಇಟ್. ಅದನ್ನು ಖಂಡಿತವಾಗಿ ನಾವು ಜಯಿಸ್ತೇವೆ. ನಮ್ಮ ಮುಂದಕ್ಕೆ ಜೀವನ ಹೋಗಲಿಕ್ಕಿದೆ. ಹಾಗಾಗಿ ನಾವು ಮಾಡ್ತಾ ಇರೋ ಈಗ ಪಾಠ ಏನಿದೆ, ಆನ್ಲೈನ್ ಕ್ಲಾಸಸ್, ನಿಮ್ಮ ಪಾಠಗಳ ಬಗ್ಗೆ ನಾವೊಂದಷ್ಟು ವಿಷಯಗಳನ್ನು ಹೇಳ್ತೀವಿ.
ಪ್ರತಿ ಪಾಠದ ಕೊನೆಗೆ ಈಗ ಇವತ್ತೇನು ನಾನು ಕ್ಲಾಸ್ ಮಾಡ್ತೀನಿ ಆ ಕ್ಲಾಸ್ನ ಅದನ್ನು ನಾನು ಕೊನೆಗೆ ಒಂದು ಈಗ ಇವತ್ತು ನಾನು ಮ್ಯಾಗ್ನೆಟಿಕ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ವಾಹಕಗಳಲ್ಲಿ ವಿದ್ಯುತ್ ಹರಿಯುವಾಗ ವಾಟ್ ಆರ್ ದ ಮ್ಯಾಗ್ನೆಟಿಕ್ ಇಫೆಕ್ಟ್ಸ್, ಅದರ ಕಾಂತೀಯ ಪರಿಣಾಮಗಳೇನು ವಿದ್ಯುತ್ ವಾಹಕದಲ್ಲಿ ಬರೋದು ಅದರ ಬಗ್ಗೆ ಕನ್ನಡ ಇಂಗ್ಲೀಷು ಎರಡನ್ನ ನಾನು ಬೆರೆಸಿ ಮಾತಾಡ್ತೇನೆ. ಇಂಗ್ಲೀಷ್ ಮಾಧ್ಯಮದವರಿಗೆ ದೇ ವಿಲ್ ಫೈಂಡ್ ಇಟ್ ಲಿಟಲ್ ಬಿಟ್ ಇರಿಟೇಟಿಂಗ್ ವೆನ್ ಐ ಟಾಕ್ ಕನ್ನಡದವರಿಗೆ ಇಂಗ್ಲೀಷ್ ಮಾತಾಡುವಾಗ ಸ್ವಲ್ಪ ಇರಿಟೇಟ್ ಆಗ್ಬೋದು. ಬಟ್ ದರ್ ಇಸ್ ನೋ ಆಲ್ಟರ್ನೇಟಿವ್. ಇವತ್ತು ನಮಗಿಬ್ಬರು ಬೇಕು, ಎಲ್ಲರೂ ಬೇಕು. ಇಂಗ್ಲೀಷು ಬೇಕು ಒಂದು ಕಡೆ, ಕನ್ನಡನೂ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ, ಅದು ಬೇಕು ನಮಗೆ. ಸೊ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಅಟ್ ದ ಎಂಡ್ ಆಫ್ ಈಚ್ ಸೆಷನ್ ಇವತ್ತಿದ್ದೊಂದು ಬಿಟ್ಟು ಇವತ್ತು ನಾನು ಅದರ ಮೇಲೆ ಯಾವುದು ಕಾಂತೀಯ ಪರಿಣಾಮ ಏನಿದೆ, ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ಮ್ಯಾಗ್ನೆಟ್ಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ಕರೆಂಟ್, ಅದರ ಬಗ್ಗೆ ಒಂದು ಹಂತದವರೆಗೆ ಮಾಡಿ ನಿಲ್ಲಿಸ್ತೀನಿ. ನಾಳೆಯಿಂದ ನಿಮ್ಮ ಸೆಷನ್ಸಲ್ಲಿ ಕೊನೆಗೆ ನಾವು ಕ್ವಶನ್ ಆನ್ಸರ್ ಡಿಸ್ಕಸ್ ಮಾಡಬೇಕು. ಬಿಕಾಸ್ ವಾಟ್ ಎವರ್ ದ ನಾಲೆಜ್ ಯು ಅಕ್ವೈರ್, ವಾಟ್ ಎವರ್ ದ ಥಿಂಗ್ಸ್ ಯು ಸ್ಟಡಿ, ಫೈನಲಿ ಯು ಹ್ಯಾವ್ ಟು ಪುಟ್ ಇಟ್ ಇನ್ ದ ಎಕ್ಸಾಮಿನೇಷನ್. ಅದೊಂದು ನಮ್ಮದು ವ್ಯವಸ್ಥೆ ಆಗಿದೆಯಲ್ಲ, ಪೇಪರಲ್ಲಿ ನಾವು ಬರಿಬೇಕಾಗತ್ತೆ. ಬರೆಯುವಾಗ ನಾವು ಅದನ್ನು ಸರಿಯಾಗಿ ಬರಿಬೇಕಾಗತ್ತೆ. ಸೊ ಹೌ ಟು ರೈಟ್ ಇಟ್ ಇನ್ ದ ಎಕ್ಸಾಮಿನೇಷನ್, ಆ ಪಾರ್ಟನ್ನು ನಾನು ನಾಳೆ ಸೆಷನಿಂದ ಕೊನೆಗೆ ಪ್ರತಿಯೊಬ್ಬರು ಮಾಡ್ತಾ ಹೋಗ್ತಾರೆ. ಕೆಲವು ಸೆಷನ್ಸ್ ಬೇರೆಯವರು ತಗೊಳ್ತಾರೆ. ಇನ್ ದ ಬಿಗಿನಿಂಗ್ ಐ ವಿಲ್ ಟೇಕ್ ಸಮ್ ಸೆಷನ್ಸ್ ಇನ್ ಫಿಸಿಕ್ಸ್ ಪಾರ್ಟ್, ಅದರಲ್ಲಿ ಭೌತಶಾಸ್ತ್ರದ್ದು ಯಾವುದಿದೆ ಕೆಲವು ಚಾಪ್ಟರ್ಸ್. ಬರ್ತಾ ನಿಮಗೆ ದಿವಸಕ್ಕೆ 2 ಕ್ಲಾಸು ಇರ್ಬೋದು. ಇವಾಗ ನಾನು ಒಂದು ಕ್ಲಾಸು 3/4 ಗಂಟೆ 1 ಗಂಟೆ, ಹೆಚ್ಚಂದರೆ 1 ಗಂಟೆ, ಇಲ್ಲ 40 ನಿಮಿಷ ಹೀಗೆ ತಗೊಳ್ತಾ ಹೋಗ್ತೀನಿ, ಡಿಪೆಂಡಿಂಗ್ ಆನ್ ದ ಟಾಪಿಕ್. ಕೊನೆಗೆ ಅದರಲ್ಲಿ ನಾನು ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆ ಕ್ವಶನ್ಗಳು ನಿಮ್ಗೆ ಸಿಗತ್ತೆ ಬೇಕಾದರೆ, ಯಾಕೆಂದರೆ ಅದು ಸ್ಕ್ರೀನ್ ಮೇಲೆ ಬರುವಾಗ ನಿಮಗೆ ಬರ್ಕೊಳ್ಳೋಕೆ ಟೈಮ್ ಇರಲ್ಲ, ಕೆಲವು ಸರಿ ಅದು ಮಿಸ್ ಆಗ್ಬೋದು. ಸೊ ವಿ ವಿಲ್ ಗಿವ್ ಇಟ್ ಯು. ಆಮೇಲೆ ನಾವು ಈ ಟೈಮನ್ನು 7 to 7 ಆನ್ವರ್ಡ್ಸ್ ರಾತ್ರಿ 7 ಗಂಟೆಗೆ ಇಟ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದರೆ, ನೀವೆಷ್ಟಾದರೂ ಮಕ್ಕಳು, ನೀವು ತುಂಬ ನಾವು ಮೊಬೈಲ್ ಯೂಸ್ ಮಾಡಲ್ಲ ಅಂತಂದು ವಿಧೇಯರಾಗಿ ಹೇಳ್ತೀರಿ. ಬಟ್ ಆದರೂ ನಿಮ್ಮನ್ನೊಂದು ಒಂದು ಕಣ್ಣು ನಿಮ್ಮ ತಂದೆ ತಾಯಿ ಇಟ್ಕೊಳ್ಳಿ. ಸಂಜೆ ಆಗುವಾಗ ಮನೆಗೆ ನಿಮ್ಮ ತಂದೆ ತಾಯಿ ಬರ್ತಾರೆ, ಅವರ ಮೊಬೈಲನ್ನು ನಿಮ್ಗೆ ಕೊಡ್ತಾರೆ. ಆವಾಗ ನೀವು ಇದನ್ನು ಕೇಳ್ಕೊಂಡು ಕೂತ್ಕೊಳ್ಬೋದು. ನೀವೇನಾದರೂ ಆ ಕಡೆ ಈ ಕಡೆ ಇದನ್ನು ಆನ್ ಮಾಡಿಟ್ಟು ಆಡಿಯೋ ಮಾತ್ರ ತಂದೆ ತಾಯಿ ಕೇಳೋವಾಗೆ ಮಾಡಿ ಬೇರೆನೋ ನೋಡ್ಕೊಂಡಿದ್ರು ತಂದೆ ತಾಯಿ ಗೊತ್ತಾಗಲಿ, ಅವರು ಆಗಾಗ ಬಂದು ಒಬ್ಸರ್ವ್ ಮಾಡ್ತಾರೆ. ಹಾಗಾಗಿ ತಂದೆ ತಾಯಿಗಳಲ್ಲಿ ನನ್ನ ಮನವಿ, ಮಕ್ಕಳನ್ನು ಸ್ವಲ್ಪ ಒಬ್ಸರ್ವ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತೇಳಿದರೆ ಮಿಸ್ಯೂಸ್ ಆಗೋ ಚಾನ್ಸಸ್ ಇದೆ. ಸಣ್ಣ ಮಕ್ಕಳು ಮನಸ್ಸು ಆ ಕಡೆ ಈ ಕಡೆ ಹೋಗುತ್ತೆ. ಸೊ ಅದಕ್ಕೆ ಬೇಕಾಗಿ ನಾವು 7 ಗಂಟೆಯನ್ನು ಇಟ್ಕೊಂಡಿದ್ದೀವಿ. ನಿಮಗೆ ಬೇಕು ಅಂತಂದರೆ, ಸರ್ ಆ ವಿಡಿಯೋ ಒಮ್ಮೆ ಪಾಸ್ ಆಯಿತು, ನನಗೆ ಇದೇನಾವುದು ಗೊತ್ತಾಗಿಲ್ಲ ಅಂದರೆ ನಾವು ಮತ್ತೆ ಅದನ್ನು ನಿಮಗೆ ಬೇರೆ ಟೈಮಲ್ಲಿ ಆ ವಿಡಿಯೋಗಳು ಸಿಗೋ ಹಾಗೆ ಮಾಡ್ತೀವಿ. ಆಮೇಲೆ ನಾವೀಗ ಏನು ಮಾಡ್ತಿದ್ವಿ, ಅದೊಂದು ಪೂರಕ ವ್ಯವಸ್ಥೆ ಮಾತ್ರ. ನಾವಿಲ್ಲಿ ಏನು ಡಿಸ್ಕಸ್ ಮಾಡೋ ಕ್ವಶನ್ಸು ನಿಮಗೆ ಅದನ್ನು ಅರ್ಥೈಸಿಕೊಳ್ಳೋ ರೀತಿ, ಅದನ್ನು ಅರ್ಥ ಆಗ್ಲಿಕ್ಕೆ ಮಾತ್ರ. ಈ ಎಕ್ಸಾಮಲ್ಲಿ ಬರೆಯೋ ರೀತಿ ಇದೆಯಲ್ಲ, ದ್ಯಾಟ್ ಶುಡ್ ಬಿ ಕಮಿಂಗ್ ಫ್ರಮ್ ಯುವರ್ ಟೀಚರ್ಸ್. ಡಿಪೆಂಡ್ ಆನ್ ಯುವರ್ ಟೀಚರ್ಸ್. ನಿಮ್ಮ ಟೀಚರ್ಸ್ ಏನು ನಿಮ್ಮನ್ನು ಈಗ ತಯಾರು ಮಾಡಿಬಿಟ್ಟಿದ್ದಾರೆ, ದ್ಯಾಟ್ ಈಸ್ ಅಲ್ಟಿಮೇಟ್. ನಿಮ್ಗೆ ಯಾವತ್ತು ನಿಮ್ಮ ಟೀಚರ್ಸೇ ಫೈನಲ್. ಯಾಕಂದರೆ ಅವ್ರಿಗೆ ನೀವು ಒಂದು ಸರಿ ಮ್ಯಾಚ್ ಆಗಿದೆ. ಯು ಹ್ಯಾವ್ ಅಡ್ಜಸ್ಟೆಡ್ ಯುವರ್ ವೇವ್ ಲೆಂತ್ ಟು ಯುವರ್ ಟೀಚರ್ಸ್. ಟೀಚರ್ಸ್ ಹ್ಯಾವ್ ಗಾಟ್ ಯುವರ್ ಪಲ್ಸಸ್. ನಿಮ್ಮ ಪಲ್ಸ್ ಏನು ಅಂತ ನಿಮ್ಮ ಟೀಚರ್ಸ್ಗೆ ಗೊತ್ತು. ಅವ್ರೇನು ನಿಮಗೆ ನೋಟ್ಸ್ ಕೊಟ್ಟಿದ್ದಾರೆ ಆಲ್ರೆಡಿ, ಅವ್ರೇನು ನಿಮಗೆ ಹೇಳ್ಕೊಟ್ಟಿದ್ದಾರೆ, ಅದೇ ನಿಮ್ಗೆ ಫೈನಲ್. ಅದನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ. ನಾವು ಇಲ್ಲಿ ನಿಮಗೆ ಆ ಕಾನ್ಸೆಪ್ಟ್ ಹೇಗೆ, ಅದನ್ನು ಹೇಗೆ ಒಮ್ಮೆ ರೀಬ್ರಷ್ ಮಾಡ್ಕೊಳ್ಬೋದು, ಅದನ್ನೆಲ್ಲ ಅದರ ಧೂಳೆಲ್ಲ ಕೊಡವಿ, ಅದೇನು ಬ್ರೈನಲ್ಲಿ ಫೈಲ್ಸ್ ಎಲ್ಲ ರೆಕಾರ್ಡ್ ಆಗಿದೆ ಅದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡಿ, ಅದೇನದು ಏನಿತ್ತು ಪಾಠಗಳು, ಅದನ್ನು ಜಸ್ಟ್ ರಿಮೈಂಡ್ ಮಾಡಲಿಕ್ಕೆ ಒಂದು ಆಟದಾಗೆ ತಗೊಂಡು ಹೋಗ್ತೀವಿ. ಎವ್ರಿ ಕ್ಲಾಸ್ ವಿಲ್ ಕಂಟೈನ್ ಸಮ್ ಆ್ಯಕ್ಟಿವಿಟೀಸ್. ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ಬೋದು ನಾವು. ಕೆಲವು ಸರಿ ನಾವು PPTಯನ್ನು ತೋರಿಸಿ ಅದರಲ್ಲಿ ಕೆಲವು ಅನಿಮೇಷನ್ಸ್ ತೋರಿಸ್ಬೋದು. ಇದೆಲ್ಲ ಸಪೋರ್ಟಿವ್ ಆಗಿ ನೆನಪಿಟ್ಕೊಳ್ಳೋದು ಹೇಗೆ, ಇದು ಹೇಗೆ, ಅದು ಹೇಗೆ. ಅಂತೂ ನಾವು ಯಾರು ಕೂಡ ಎಕ್ಸಾಮನ್ನು ಬಂತಲ್ಲಪ್ಪ ಅದನ್ನು ಹೇಗೆ ಫೇಸ್ ಮಾಡೋದು ಅಂತ ಹೇಳುವಂಥ ಕಷ್ಟದಲ್ಲಿ ಇರಬಾರ್ದು. ವಾಟ್ ಎವರ್ ದ ಮಾರ್ಕ್ಸ್ ಯು ಗೆಟ್, ನೀವು 60% ತೆಗಿರಿ, 90% ತೆಗಿರಿ, ಯಾವತ್ತು 98, 99 ತೆಗಿಯೋರು 95 ತೆಗಿರಿ, ನೋ ಪ್ರಾಬ್ಲಮ್. ಯಾವತ್ತು 90 ತೆಗಿಯೋರು 98 ತೆಗಿರಿ. 6ಕ್ಕೆ ಇರಬಾರ್ದು, 3ಕ್ಕೆ ಇಳಿಬಾರ್ದು. ಇದು ನನ್ನ ಮಾರ್ಕ್ಸ್, ನಾನಿಷ್ಟು ತೆಗಿತೀನಿ, ಅಷ್ಟೇ ಬೇಕಾಗಿರೋದು. ಸೊ ಇದ್ರ ಜೊತೆಗೆ ನಾವು ಹೋಗಬೇಕು. ಸೊ ನಾವು ಮಾಡ್ತಾ ಇರೋ ಪಾಠ ಸುಮ್ಮನೆ ಬ್ರಷ್ ಅಪ್ ಅಷ್ಟೇ, ನಿಮಗೆ ಒಂದು ಸಪೋರ್ಟಿವ್ ಆಗಿರುತ್ತೆ. ಬಟ್ ವಾಟ್ ಯುವರ್ ಟೀಚರ್ಸ್ ಟೀಚ್ ಯು, ದಟ್ ಈಸ್ ಫೈನಲ್. ಅವ್ರು ಕೊಟ್ಟ ನೋಟ್ಸು, ಅವ್ರು ಕಲಿಸಿದ ಆ ವಾಕ್ಯಗಳು, ಅದನ್ನು ಹಾಗೇನೆ ಇಟ್ಕೊಳ್ಳಿ. ಅದನ್ನು ನೀವು ಬದಲಾಯಿಸ್ಲಿಕ್ಕೆ ಹೋಗಬೇಡಿ. ಅದಕ್ಕೆ ನಾವು ಹೀಗೆ ಬರೀರಿ ಅಂತ ನಾವೆಲ್ಲೂ ಹೇಳಲ್ಲ. ವಿಷಯಗಳು ಹೀಗಿದೆ ಅಂತ ಹೇಳ್ತಾ ಹೋಗ್ತೀವಿ ಅಷ್ಟೇ. ಆದರೆ ನೀವು ಕಲಿಬೇಕಾದ್ದು ನಿಮ್ಮ ನೋಟ್ಸನ್ನು ಆಲ್ರೆಡಿ ಅದಕ್ಕೆ ನೀವು ಕಮಿಟ್ ಮಾಡಿ ಆಗಿರ್ತದೆ, ಅದನ್ನೇ ಫಾಲೋ ಅಪ್ ಮಾಡಿ. ಇನ್ನೇನು ಕೆಲವೇ ದಿವಸದಲ್ಲಿ ನಿಮಗೆ ನಿಮ್ಮ ಟೀಚರ್ಸನ್ನು ಭೇಟಿಯಾಗುವಂಥ ಅವಕಾಶವೂ ಸಿಗ್ಬೋದು. ಎಕ್ಸಾಮ್ನ ಮೊದಲು ಖಂಡಿತವಾಗಿಯೂ ಸರ್ಕಾರನೂ ಹೇಳ್ತಾ ಇದೆ, ಪರೀಕ್ಷೆಯನ್ನು ಏಕಾಏಕಿ ಮಾಡೋದಿಲ್ಲ. ಶಾಲೆ ಆರಂಭಿಸಿ, ಶಾಲೆ ಒಂದಷ್ಟು ದಿನ ರನ್ ಮಾಡಿ ಆಮೇಲೆ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು. ಆ ಥರ ಸಿಗ್ತಾರೆ ನಿಮ್ಮ ಟೀಚರ್ಸ್. ಅವ್ರು ಸಿಕ್ಕಿದ ಮೇಲೆ ಅವ್ರು ಏನು ಹೇಳ್ಕೊಡ್ತಾರೆ ಅದೇ ನಿಮಗೆ ಫೈನಲ್. ಸೊ ಹಾಗಾಗಿ ನಾವು ಜೊತೆಗೆ ಸಾಗೋಣ.
ಆಮೇಲೆ ಇವಾಗ ಬಹಳ ಕಷ್ಟದ ಕಾಲ, ತಂದೆ ತಾಯಿ ಕೂಡ ತುಂಬ ಕಷ್ಟದಲ್ಲಿರ್ತಾರೆ. ಅವರ ಮುಖವನ್ನು ಒಮ್ಮೆ ನೋಡಿ. ಅವ್ರು ಯಾವತ್ತೂ ನಿಮ್ಮ ಹತ್ರ ಕಷ್ಟಗಳನ್ನು ಹೇಳ್ಕೊಳ್ಳಲ್ಲ. ಅವ್ರು ನಿಮ್ಮ ಹತ್ರ ಯಾವತ್ತೂ ನಗುಮುಖದಲ್ಲಿರ್ತಾರೆ. ಆದರೆ ಸುಮ್ಮನೆ ಅವರಷ್ಟಕ್ಕಿರುವಾಗ ಒಬ್ಸರ್ವ್ ಮಾಡಿ. ಅವ್ರಿಗೂ ಚಿಂತೆ ಇದೆ, ನಾಳೆ ಏನು ಮಾಡೋದು, ಮುಂದಕ್ಕೆ ಏನು ಮಾಡ್ಬೋದು, ಕೆಲಸ ಇಲ್ಲ, ದುಡ್ಡು ಎರಡು ತಿಂಗಳಷ್ಟು ಕಾಲ ಹೋಗಿದೆ, ಇನ್ನು ಮುಂದಕ್ಕೆ ನಿಮ್ಮ ಎಜುಕೇಷನಿಗೆ ಇನ್ವೆಸ್ಟ್ ಮಾಡಬೇಕು. ಸೊ ಆಲ್ ದ ಪ್ರಾಬ್ಲಮ್ಸ್ ದ್ಯಾಟ್ ದೇ ಹ್ಯಾವ್. ಸೊ ಜಸ್ಟ್ ಕೋಆಪರೇಟ್ ವಿತ್ ದೆಮ್. ಸೊ ತಂದೆ ತಾಯಿ ಹತ್ರ ಅಪ್ಪ ಅಥವಾ ನನಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ಹೊಸ ಮೊಬೈಲ್ ತೆಗೆದುಕೊಡಿ ಅಂತೇಳಿ ದಯವಿಟ್ಟು ಅವರ ಬೆನ್ನಿಂದ ಬೀಳಬೇಡಿ. ಯಾಕೆ ಅಂತಂದರೆ ಅವರಿಗೂ ದುಡ್ಡಿರಲ್ಲ. ನಿಮ್ಮ ಮಗ ಕೇಳಿದ್ದಾನೆ, ನಮ್ಮ ಮಗಳು ಕೇಳಿದ್ದಾರೆ ಅಂತೇಳಿ ಅವರು ಒಂದೊತ್ತಿನ ಊಟ ಬಿಟ್ಟು ಮತ್ತೆ ಮೊಬೈಲ್ ತಂದು ಕೊಡ್ತಾರೆ. ನಿಮ್ಗೆ ಗೊತ್ತಿರಲ್ಲ, ಅವ್ರು ಊಟನೇ ಮಾಡಲ್ಲ ರಾತ್ರಿ. ಆಮೇಲೆ ಅವ್ರಿಗೆ ಬೇಕಾದ ಮೆಡಿಸಿನೇ ತರಲ್ಲ, ಯಾಕಂದರೆ ಮೊಬೈಲ್ ತಂದು ಕೊಡಬೇಕಲ್ಲ. ಅಂಥ ಡಿಮಾಂಡ್ ಇಡಬೇಡಿ. ಇದ್ದ ಮೊಬೈಲ್ಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ದಟ್ಸ್ ವೈ ವಿ ಹ್ಯಾವ್ ಗಿವನ್ ಯು ಟೈಮ್ ಫ್ರಮ್ 7 to 9 ಬಿಕಾಸ್ ಯುವರ್ ಫಾದರ್ ಆ್ಯಂಡ್ your mother will be back and anybody will help you, either your brother, anybody will give you the mobile, or you can use a laptop idre laptop use ಮಾಡಿ, that is better, you will get it in a bigger screen. So ಆದಷ್ಟು ನಾವು ಕೂಡ ಹೆಲ್ಪ್ ಮಾಡ್ಲಿಕ್ಕೆ ಬಂದಿದ್ದು. ಪ್ಲೀಸ್ ಬ್ಯಾರ್ ವಿತ್ ಅಸ್. ನಮ್ಮ ವೀಡಿಯೋಗಳೆಲ್ಲ ಕೆಲಸಲ್ಲಿ ಫೋಕಸ್ ಆಗೋದು ಅದ್ರಲ್ಲಿ ಪ್ರಾಬ್ಲಮ್ ಬರುತ್ತೆ, ಇಂಟರ್ನೆಟ್ ಪ್ರಾಬ್ಲಮ್, ಎವ್ರಿಥಿಂಗ್ ವಿಲ್ ಬಿ ದಟ್. ಬಟ್ ವಾಟ್ ಎವರ್ ಥಿಂಗ್ಸ್ ಆರ್ ಅವೈಲೇಬಲ್, ಲೆಟ್ ಅಸ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ವಿ ಹ್ಯಾವ್ ಸಮಥಿಂಗ್ ವಿತ್ ಅಸ್, ಲೆಟ್ ಅಸ್ ಶೇರ್ ಇಟ್. ದಟ್ ಇಸ್ ವಾಟ್ ಅವರ್ ಏಮ್ ಈಸ್. ನಮ್ಮ ಇನ್ಸ್ಟಿಟ್ಯೂಷನ್, ನಮ್ಮ ಸಂಸ್ಥೆಯ ಉದ್ದೇಶವೇ ಅದು. ನಮ್ಮ ಹತ್ರ ಏನಿದೆ ಅದನ್ನು ನಾವು ಶೇರ್ ಮಾಡ್ಕೊಳ್ಳೋದು. ಅದೇ ಥರ ನಿಮಗೆ ಬೇರೆ ಬೇರೆ ವೀಡಿಯೋಗಳೆಲ್ಲ ಸಿಗುತ್ತೆ, ಬೇರೆ ಬೇರೆ ಟೀಚರ್ಸ್ ನಿಮಗೆ ಅದು ಹೇಳಿಕೊಟ್ಟದ್ದು ವೀಡಿಯೋಗಳು ಯೂಟ್ಯೂಬಲ್ಲಿ ಸಿಗುತ್ತೆ. ಅದನ್ನು ನೋಡಿ, ನೋ ಪ್ರಾಬ್ಲಮ್. ಅದು ಏನು ಕನ್ಫ್ಯೂಷನ್ ಆಗಲ್ಲ. ನಾನು ಮತ್ತೆ ಹೇಳಿದ್ದೀನಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಮಾತ್ರ ಈ ವಿಡಿಯೋಗಳು. ಟು ಅಂಡರ್ಸ್ಟ್ಯಾಂಡ್ ವಾಟ್ ಎವರ್ ಈಸ್ ಎಕ್ಸ್ಪ್ಲೈನ್ ಓನ್ಲಿ ಫಾರ್ ದೋಸ್ ಥಿಂಗ್ಸ್ ಯು ಫಾಲೋ ದ ವಿಡಿಯೋ. ಬಟ್ whatever you write in the examination is the notes given by your teacher, right? That is final. Study that only. Don't go away from it, right? So wish you all the best. Let us go along with the everybody. Let us join our hands and let us face the problems and we will win. Okay? We will start the next session. Okay? And ಇವತ್ತಿದು ಶಾರ್ಟ್ ಸೆಷನ್. ಆವಾಗ ಹೇಳಿದಾಗೆ ನಾಳೆಯಿಂದ ನಿಮಗೆ 1 hour 45 minutes ಹೀಗಿರುತ್ತೆ. ಇವತ್ತು ಸಣ್ಣ ಸೆಷನ್. ಓಕೆ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇವತ್ತು ನಾನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ದಟ್ ಈಸ್ ಮ್ಯಾಗ್ನೆಟಿಕ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಅದರ ಬಗ್ಗೆ ಮಾತಾಡ್ತೇನೆ. ಆದಷ್ಟು ನಾನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲಿಯೂ ಹೇಳ್ತಾ ಹೋಗ್ತೇನೆ. ಐ ವಿಲ್ ಟಾಕ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಸೊ ದಟ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಬೋತ್ ದ ಸ್ಟ್ರೀಮ್ಸ್ ಆಫ್ ಸ್ಟೂಡೆಂಟ್ಸ್. ಎಲ್ರಿಗೂ ಉಪಯೋಗ ಆಗುವಾಗೆ ಆದಷ್ಟು ಮಾಡ್ತಾ ಹೋಗ್ತೇನೆ. ಇವತ್ತು ನಾವೊಂದು ಸ್ವಲ್ಪ ಮಟ್ಟಿನ ರಿವಿಷನ್ ಆಗಿ ಮಾಡೋದು. ಎಕ್ಸಾಮಿಗಿದು ಹೆಲ್ಪ್ ಆಗ್ಬೋದು, ಸಹಾಯಕ್ಕೆ ಬರ್ಬೋದು. ಮುಂದಿನ ಪ್ರಶ್ನೋತ್ತರಗಳು ಅದು ಇದು ಎಲ್ಲ ನೀವೇ ಕಲ್ತ್ಕೊಳ್ಬೇಕು. ನಾನೇನು ಅದಕ್ಕೆ ನಿಮಗೇನು ಸಂಶಯಗಳಿರ್ಬೋದು ಅಥವಾ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಏನೋ ಬೇರೆ ರೀತಿ ಇರ್ಬೋದು, ಅದನ್ನು ಹೇಳ್ತಾ ಹೋಗ್ತೇನೆ. ನಮ್ಮ ಹತ್ರ ಏನೆಲ್ಲ ಇದೆ, ಏನೆಲ್ಲ ಕೇಳ್ಬೋದು ಪರೀಕ್ಷೆಗೆ, ಅದು ಯಾವ ರೀತಿ ಉತ್ತರ ಬರೀಬೇಕು, ಉತ್ತರ ಯಾಕೆ ಹಾಗೆ ಇರಬೇಕು, ವೈ ಶುಡ್ ವಿ ರೈಟ್ ಇಟ್ ಸೊ, ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ರೈಟ್, and what is the syllabus involved for the exam. You might have forgotten it because you had long holidays. So for the examination you have to write it. You might have forgotten. So let us have a touch on all those things. ಎಲ್ಲವನ್ನ ಒಮ್ಮೆ ನಾವು ಮುಟ್ಕೊಂಡು ಹೋಗುವ ಏನೆಲ್ಲ ಆಗಿದೆ ಅಂತೇಳಿ. ಮೊದಲಿಗೆ ಈ ಚಾಪ್ಟರ್ ತಗೊಳ್ತೇನೆ ನಾನು, ಮ್ಯಾಗ್ನೆಟಿಕ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಆಸ್ ದ ಟೈಮ್ ಪಾಸಸ್ ವಿ ವಿಲ್ ಹ್ಯಾವ್ ಲಿಟಲ್ ಬಿಟ್ 1 by 1 ಕ್ಲಾಸ್. ಹೋಪ್ ಯು ವಿಲ್ ಫಾಲೋ ಇಟ್ ಸಿನ್ಸ್ ಐ ಮಿಕ್ಸ್ ಅಪ್ ಬೋತ್. ಹೆಚ್ಚಿನವರಿಗೆ ಕರ್ನಾಟಕದವರಿಗೆ ಕನ್ನಡನೂ ಗೊತ್ತಿರುತ್ತೆ, ಇಂಗ್ಲೀಷನ್ನು ಗೊತ್ತಿರುತ್ತೆ. ಸೊ ದೆರ್ ವೋಂಟ್ ಬಿ ಎನಿ ಪ್ರಾಬ್ಲಮ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ರೈಟ್. In science, many people have thought of combining electric and magnetic fields. ಈ ಸ್ಥಾಯಿ ವಿದ್ಯುತ್ ಅಂತ ಏನು ಹೇಳ್ತೇವೆ ನಾವು, ಸ್ಟ್ಯಾಟಿಕ್ ಚಾರ್ಜ್, ವಿ ಕಾಲ್ ಎ ಸ್ಟ್ಯಾಟಿಕ್ ಚಾರ್ಜ್. ಒಂದು ಇಲೆಕ್ಟ್ರಾನ್ ಹ್ಯಾಸ್ ಗಾಟ್ ಎ ಚಾರ್ಜ್. ಆ ಇಲೆಕ್ಟ್ರಾನ್ ಇದ್ದಲ್ಲೇ ಇದ್ದರೆ, ಇಫ್ ದಟ್ ಇಲೆಕ್ಟ್ರಾನ್ ಇಸ್ ಸ್ಟೇಷನರಿ, ಇಟ್ ಪ್ರೊಡ್ಯೂಸಸ್ ಎ ಫೀಲ್ಡ್ ಅರೌಂಡ್ ಇಟ್. ಅದರ ಸುತ್ತ ಒಂದು ಕ್ಷೇತ್ರವನ್ನು ಮಾಡ್ತದೆ. ಒಂದು ಬಲ್ಬ್ ಹೇಗೆ ಒಂದು ಬೆಳಕಿನ ಕ್ಷೇತ್ರವನ್ನು ಮಾಡ್ತದ, ಒಂದು ಮ್ಯಾಗ್ನೆಟ್ ಹೇಗೆ ಕಾಂತೀಯ ಕ್ಷೇತ್ರವನ್ನು ಮಾಡ್ತದೆ, ಹೌ ಡಸ್ ಎ ಮ್ಯಾಗ್ನೆಟ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಸಿಮಿಲರ್ಲಿ ಒಂದು ಚಾರ್ಜ್, ಒಂದು ಇಲೆಕ್ಟ್ರಾನಿಗಿರುವಂಥ ಸ್ಥಾಯಿ ವಿದ್ಯುತ್, ಇಟ್ ಪ್ರೊಡ್ಯೂಸಸ್ ಇಟ್ಸ್ ಓನ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಎಲೆಕ್ಟ್ರಿಕ್ ಫೀಲ್ಡ್ಗೂ ಸ್ಥಾಯಿ ವಿದ್ಯುತ್ ಕ್ಷೇತ್ರಕ್ಕೂ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತೀಯ ಕ್ಷೇತ್ರಕ್ಕೂ ಏನೋ ಒಂದು ಸಂಬಂಧ ಇರಬೇಕು. ದರ್ ಶುಡ್ ಬಿ ಎ ಕಾಂಬಿನೇಷನ್, ದರ್ ಶುಡ್ ಬಿ ಎ ರಿಲೇಷನ್ ಬಿಟ್ವೀನ್ ಸ್ಟ್ಯಾಟಿಕ್ ಚಾರ್ಜ್ ಫೀಲ್ಡ್ ಆ್ಯಂಡ್ ಕರೆಂಟ್ ಇಲೆಕ್ಟ್ರಿಸಿಟಿ ಆರ್ ಕರೆಂಟ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದಕ್ಕೇನೋ ಸಂಬಂಧ ಇರಬೇಕು. ದರ್ ಶುಡ್ ಬಿ ಸಮ್ ರಿಲೇಷನ್ ಆ್ಯಂಡ್ ಪೀಪಲ್ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಇಟ್ ಆ್ಯಂಡ್ ವಿ ಕ್ಯಾನ್ ಕಂಬೈನ್ ಇಟ್. ಅದು ಒಂದೇ ರೀತಿ ಇರಬೇಕು, ಅದು ಒಂದಕ್ಕೊಂದು ಹೊಂದಾಣಿಕೊಂಡು ಇರಬೇಕು ಅಂತೇಳಿ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಎ ವಯರ್ ಆ್ಯಂಡ್ ಪಾಸ್ ಕರೆಂಟ್ ಥ್ರೂ ದ್ಯಾಟ್,
In your lower classes you had that experiment in a book. You might have done that experiment. ನೀವು ಆ ಪರೀಕ್ಷೆ ಇದನ್ನು ಚಟುವಟಿಕೆ ಮಾಡಿರ್ಬೋದು. ಟೇಕ್ ಎ ವಯರನ್ನು ತಗೊಂಡು ಅದನ್ನು ಒಂದು ಕಬ್ಬಿಣದ ಮೊಳೆಗೆ ಸುತ್ತಿ, ವೈಂಡ್ ಎ ವಯರ್ ಓವರ್ ಎ ಅಯನ್ ಪೀಸ್ ಆ್ಯಂಡ್ ಕನೆಕ್ಟ್ ಇಟ್ ಟು ಎ ಬ್ಯಾಟ್ರಿ. ಸಣ್ಣ ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದರೆ ಆ ಅಯನ್ ಪೀಸ್ನ ಮೇಲೆ ವಯರನ್ನು ಸುತ್ತಿ ಕರೆಂಟ್ ಪಾಸ್ ಮಾಡಿದ ಕೂಡಲೇ ಆ ಅಯನ್ ಪೀಸ್ನ ಹತ್ರ ಇಫ್ ಯು ಬ್ರಿಂಗ್ ಸಮ್ ಸ್ಮಾಲ್ ಪಿನ್ಸ್ ಮೇಡ್ ಅಪ್ ಆಫ್ ಅಯನ್, ದೇ ಗೆಟ್ ಅಟ್ರಾಕ್ಟೆಡ್. ಸಣ್ಣ ಸಣ್ಣ ಕಬ್ಬಿಣದ ತುಂಡುಗಳು ಅಟ್ರಾಕ್ಟ್ ಆಗ್ತದೆ, ಅದು ಆಕರ್ಷಣೆಗೊಳಪಡುತ್ತದೆ. ಸೊ ದಟ್ ಮೀನ್ಸ್ ದ್ಯಾಟ್ ಅಯನ್ ಪೀಸ್ ಗೆಟ್ಸ್ ಮ್ಯಾಗ್ನೆಟೈಸ್ಡ್ ವೆನ್ ಯು ಪಾಸ್ ಕರೆಂಟ್ ಥ್ರೂ ಇಟ್. ಹಾಗಿದ್ರೆ ಕರೆಂಟ್ ಅಂದರೆ ವಿದ್ಯುತ್ ಪ್ರವಾಹ. ಈ ಸ್ಥಾಯಿ ವಿದ್ಯುತ್ಗಳೇನಿದೆ ಅಥವಾ ಇಲೆಕ್ಟ್ರಾನ್ಗಳೇನಿದೆ ಅದು ಮೂವ್ ಆಗುವಾಗ, ಅದು ಚಲಿಸುವಾಗ ಬರುವಂಥದ್ದು ಕರೆಂಟ್. ಸೊ ಕರೆಂಟ್ ಇಸ್ ದ ಫ್ಲೋ ಆಫ್ ಚಾರ್ಜಸ್. ವಿದ್ಯುತ್ ಪ್ರವಾಹ ಅಂದರೆ ಚಾರ್ಜ್ಗಳ ಒಂದೇ ಮುಖದ ಚಲನೆ ಅದು. ಸೊ ದ್ಯಾಟ್ ಕರೆಂಟ್ ಕ್ಯಾನ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡನ್ನು, ಕಾಂತೀಯ ಕ್ಷೇತ್ರವನ್ನು ವಿದ್ಯುತ್ ಪ್ರವಾಹ ಪ್ರೊಡ್ಯೂಸ್ ಮಾಡ್ತದೆ ಅಂತಾದರೆ, ವೈ ಕಾಂಟ್ ದ್ಯಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ electric current? ಸೊ ಈ ರೀತಿ ಎರಡಕ್ಕೂ ಹೊಂದಾಣಿಕೆ ಇರಬೇಕು. ಬೋತ್ ಆರ್ ರಿಲೇಟೆಡ್ ಟು ಒನ್ ಅನದರ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಶುಡ್ ಹ್ಯಾವ್ ಸಮ್ ರಿಲೇಷನ್. ಅದಕ್ಕೇನೋ ಸಂಬಂಧ ಇರಬೇಕು. ಸ್ಥಾಯಿ ವಿದ್ಯುತ್ಗಳು ತಯಾರು ಮಾಡುವಂತಹ ವಿದ್ಯುತ್ ಕ್ಷೇತ್ರನೂ ಇರ್ಬೋದು ಅಥವಾ ಕಾಂತೀಯ ಕ್ಷೇತ್ರನೂ ಇರ್ಬೋದು. ಅದಕ್ಕೆ ಸಂಬಂಧ ಇರಬೇಕು ಅಂತೇಳಿ ಅನೇಕ ವಿಜ್ಞಾನಿಗಳು ಅದನ್ನು ಕಂಬೈನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಅಂಥದ್ರಲ್ಲಿ ಫಸ್ಟ್ ಹೆಸರು ಬರೋದು ಕ್ರಿಶ್ಚಿಯನ್ ಆರ್ಸ್ಟೆಡ್ ಅಂತೇಳಿ. ಏನು ಮಾಡಿದರು? ವಾಟ್ ಡಿಡ್ ಕ್ರಿಶ್ಚಿಯನ್ ಆರ್ಸ್ಟೆಡ್ ಡೂ? Very simple. He found that when current is passed through a conductor, it produces magnetic field. ಆಗ ಬಂತಲ್ಲ ಅದಕ್ಕೆ, we got a relation, ಸಂಬಂಧ ಬಂತು. So when current is passed through a conductor, that conductor produces magnetic field. This is the discovery of Ørsted. So Ørstedನ ಸಂಶೋಧನೆ ಏನು ಅಂತ ಹೇಳಿದರೆ, ಒಂದು ವಿದ್ಯುತ್ ಪ್ರವಹಿಸುವ ತಂತಿ ಅಥವಾ ಒಂದು ಲೋಹದ ತಂತಿಯನ್ನು ತೆಗೆದುಕೊಂಡ್ರೆ, ವಾಹಕದ ತಂತಿಯನ್ನು ತೆಗೆದುಕೊಂಡ್ರೆ, ಅದರಲ್ಲಿ ನೀವು ವಿದ್ಯುತ್ತನ್ನು ಪ್ರವಹಿಸಿದರೆ, ಒಂದು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿ, ಇಟ್ ಪ್ರೊಡ್ಯೂಸಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಅದರ ಸುತ್ತ ಕಾಂತೀಯ ಕ್ಷೇತ್ರ ಬರ್ತದೆ ಅಂತೇಳಿ ಒಂದನ್ನು ಕ್ರಿಶ್ಚಿಯನ್ ಆರ್ಸ್ಟೆಡ್ ಹೇಳಿದರು. ಕ್ರಿಶ್ಚಿಯನ್ ಆರ್ಸ್ಟೆಡ್ನ ಪಿಕ್ಚರ್ ಒಮ್ಮೆ ನೋಡೋಣ ನಾವು. ದಿಸ್ ಈಸ್ ಕ್ರಿಶ್ಚಿಯನ್ ಆರ್ಸ್ಟೆಡ್ ಆ್ಯಂಡ್ ಹೀ ಫೌಂಡ್ ಆ್ಯಂಡ್ ಹಿಸ್ ಡಿಸ್ಕವರಿ ಮೇಡ್ ಟ್ರೆಮೆಂಡಸ್ ಚೇಂಜ್. ತುಂಬ ಚೇಂಜಸನ್ನು ಮಾಡ್ತಿದ್ದು. ಬಿಕಾಸ್ ಆಫ್ಟರ್ ದ್ಯಾಟ್ ಮೈಕೆಲ್ ಫೆರಡೆ ಗೇವ್ electromagnetic induction theory. He found that change in magnetic field can produce current. ನೀವು ಕಾಂತೀಯ ಕ್ಷೇತ್ರವನ್ನು ಒಂದು ಸುರುಳಿಯ ಸುತ್ತ ಬದಲಾಯಿಸ್ತಾ ಹೋದರೆ, ಹೆಚ್ಚು ಕಮ್ಮಿ ಮಾಡ್ತಾ ಹೋದರೆ, ಅಲ್ಲಿ ಆಮೇಲೆ ವಿದ್ಯುತ್ ಪ್ರವಾಹ ಸಿಗುತ್ತದೆ ಅಂತ ಹೇಳೋದನ್ನು ಮೈಕೆಲ್ ಫೆರಡೆ ಹೇಳಿದರು. ಸೊ ಈ ರೀತಿ ಬದಲಾವಣೆಗಳಾಗ್ತಾ ಹೋಯಿತು. ಆಮೇಲೆ ಇಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡನ್ನು, ಕಾಂತೀಯ ಕ್ಷೇತ್ರ ಮತ್ತು ಸ್ಥಾಯಿ ವಿದ್ಯುತ್ ಕ್ಷೇತ್ರವನ್ನು ಕಂಬೈನ್ ಮಾಡಿ ಮ್ಯಾಕ್ಸ್ವೆಲ್ ಒಂದು ಇಕ್ವೇಷನ್ ಕೊಟ್ಟರು. ಅದರ ನಂತರ ಹೆನ್ರಿ ಚರ್ಚ್ ಅಂತ ಹೇಳೋರು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ವಿದ್ಯುತ್ ಕಾಂತೀಯ ಅಲೆಗಳನ್ನು ತಯಾರು ಮಾಡಿದರು. ಮಾರ್ಕೋನಿ ತಯಾರು ಮಾಡಿದರು ರೇಡಿಯೋವನ್ನು. ನಮ್ಮ ಬೋಸ್ ಅವರು ತಯಾರು ಮಾಡಿದರು. ಈ ರೀತಿ ವಿವಿಧ ರೀತಿಯಾದಂತಹ ಅನ್ವೇಷಣೆಗಳು ಆಗ್ತಾ ಹೋಯಿತು. ಸೊ ಇದು ಶುರು ಆದದ್ದು ಕ್ರಿಶ್ಚಿಯನ್ ಆರ್ಸ್ಟೆಡ್ನಿಂದ. ಅವರನ್ನು ಇಲ್ಲೇ ಇಟ್ಕೊಳ್ಳುವ. ದಿಸ್ ಈಸ್ ಕ್ರಿಶ್ಚಿಯನ್ ಆರ್ಸ್ಟೆಡ್. ಸೊ ಹಿ ಡಿಸ್ಕವರ್ಡ್ ದ್ಯಾಟ್ ಎನಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವುದೇ ವಿದ್ಯುತ್ತನ್ನು ಪ್ರವಹಿಸ್ತಿರುವಂತಹ ಒಂದು ವಾಹಕವು ವಿದ್ಯುತ್ ಕ್ಷೇತ್ರ, ಕಾಂತೀಯ ಕ್ಷೇತ್ರವನ್ನು ತಯಾರು ಮಾಡ್ತದೆ ಅಂತ ಹೇಳೋದನ್ನು ಮೊದಲ ಬಾರಿಗೆ ಅವ್ರು ಹೇಳಿದರು. ಇವಾಗ ವಿದ್ಯುತ್ ಕ್ಷೇತ್ರ, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಇಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ನಮ್ಮ ವೆಲಾಸಿಟಿ ಇದ್ದಾಗೆ, ವೇಗ ಇದ್ದಾಗೆ, ವೇಗಕ್ಕೆ ಒಂದು ದಿಕ್ಕು ಇದೆ, ಒಂದು ಪ್ರಮಾಣ ಇದೆ, ಅಂಥ ಪರಿಮಾಣ ಅದು. ಸೊ ವೇಗ, ಪ್ರಮಾಣ ಮತ್ತು ದಿಕ್ಕು ಎರಡೂ ಇದ್ದದ್ದು. ವೇಗ ಎಷ್ಟು ಅಂತ ಹೇಳೋದು ಪ್ರಮಾಣ. ಅದು ಯಾವ ದಿಕ್ಕಿನಲ್ಲಿದೆ ಅಂತ ಹೇಳೋದು ಅದರ ಒಂದು ದಿಕ್ಕು ಬೇಕು ಅದಕ್ಕೆ. ಅದೇ ರೀತಿ ಟೈಮಿಗೆ ದಿಕ್ಕಿಲ್ಲ, ಅದಕ್ಕೆ ಪ್ರಮಾಣ ಮಾತ್ರ ಇರೋದು. ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಡೈರೆಕ್ಷನ್ ಇದೆ, ಅದಕ್ಕೊಂದು ಇಷ್ಟು ಪ್ರಮಾಣ ಅಂತ ಇದೆ. ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡು? ಇಷ್ಟು, 1, 2, 3, ಅದಕ್ಕೊಂದು ವ್ಯಾಲ್ಯೂ ಕೊಡಬೇಕು. ಅದಕ್ಕೊಂದು ಮಾನ ಕೂಡ ಇದೆ. ಟೆಸ್ಲಾ ಅಂತ ಕರಿತೇವೆ. 1 ಟೆಸ್ಲಾ, 2 ಟೆಸ್ಲಾ. ಸೊ ಇಟ್ ಹ್ಯಾಸ್ ಎ ಮ್ಯಾಗ್ನಿಟ್ಯೂಡ್. ವಿ ಮೆಷರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟರ್ಮ್ಸ್ ಆಫ್ ಟೆಸ್ಲಾ, 5 ಟೆಸ್ಲಾ, 3 ಟೆಸ್ಲಾ. ಸೊ ಇಟ್ ಹ್ಯಾಸ್ ಎ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಇಟ್ ಹ್ಯಾಸ್ ಎ ಡೈರೆಕ್ಷನ್. ಇನ್ ವಿಚ್ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಆ್ಯಕ್ಟಿಂಗ್. ಯಾವ ದಿಕ್ಕಿನಲ್ಲಿ ಕಾಂತೀಯ ಕ್ಷೇತ್ರ ಇದೆ ಅಂತೇಳಿ ಅದಕ್ಕೊಂದು ದಿಕ್ಕಿದೆ. ಸೊ ವಿದ್ಯುತ್ ಕಾಂತೀಯ ಕ್ಷೇತ್ರಕ್ಕೆ, ಕಾಂತೀಯ ಕ್ಷೇತ್ರವು ಪ್ರಮಾಣ ಮತ್ತು ದಿಕ್ಕು
ಎರಡನ್ನು ಹೊಂದಿದೆ. ಎರಡು ಇದ್ದಿದ್ದದು. ಸೊ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಹಾಗಿದ್ರೆ ಯಾವಾಗ ಕ್ರಿಶ್ಚಿಯನ್ ಆರ್ಸ್ಟೆಡ್ ಅವರು ಹೇಳಿದ್ರು ವೆನ್ ಎ ಕಂಡಕ್ಟರ್ ಕ್ಯಾರೀಸ್ ಕರೆಂಟ್ ಇಟ್ ಹ್ಯಾಸ್ ಬೋತ್ ಇಟ್ ವಿಲ್ ಪ್ರೊಡ್ಯೂಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತೀಯ ಕ್ಷೇತ್ರವನ್ನು ಅದು ತಯಾರು ಮಾಡ್ತದೆ ವಾಹಕದಲ್ಲಿ ವಿದ್ಯುತ್ ಪ್ರವಹಿಸುವಾಗ. ವಾಟ್ ಈಸ್ ದ ಡೈರೆಕ್ಷನ್, ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್, ಎಷ್ಟು ಅದನ್ನು ಯಾವುದನ್ನು ಅದು ಅವಲಂಬಿಸಿಕೊಂಡಿರ್ತದೆ, ಎಷ್ಟು ಪ್ರಮಾಣದಲ್ಲಿರ್ತದೆ, ಎಷ್ಟು ಟೆಸ್ಲಾ ಅದರ ಮ್ಯಾಗ್ನೆಟಿಕ್ ಫೀಲ್ಡ್, ಆಮೇಲೆ ಯಾವ ದಿಕ್ಕು, ಇದನ್ನೆಲ್ಲ ಹೇಳಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಪ್ರಯತ್ನಗಳು ಆಮೇಲೆ ಆರಂಭ ಆಯಿತು. ಅದನ್ನು ದಿಕ್ಕು ನೋಡೋದು ಹೇಗೆ. ಸೊ ಅದಕ್ಕೊಂದು ಸಿಂಪ್ಲೆಸ್ಟ್ ಎಕ್ಸ್ಪೆರಿಮೆಂಟ್, ಒಂದು ಸಣ್ಣ ಚಟುವಟಿಕೆ. ವೈರಲ್ಲಿ ವಿದ್ಯುತ್ ಪ್ರವಹಿಸಿದ ಕೂಡಲೇ ಅಲ್ಲಿ ಕಾಂತೀಯ ಕ್ಷೇತ್ರ ಉಂಟಾಗ್ತದೆ ಅಂತ ಹೇಳಲಿಕ್ಕೆ. ನಮ್ಮ ಹತ್ರ ಅನೇಕ ಬಾರಿ ಬೇರೆ ಬೇರೆ ರೀತಿಯಾದಂಥ ಕಾಂತಗಳಿರ್ತದೆ. ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಗ್ನೆಟ್ಸ್. ಸಿ pole magnets like this, and bar magnets like this, and horseshoe or U-shaped magnets. So we have different types of magnets, and this is compass, ದಿಕ್ಸೂಚಿ ಅಂತ ಕರಿತೇವೆ ನಾವು. ಸೊ ಬೇರೆ ಬೇರೆ ಟೈಪ್, ಇದು ದಂಡಕಾಂತ, ಇದು ಯು ಶೇಪಲ್ಲಿರೋ ಮ್ಯಾಗ್ನೆಟು, ಪೋಲ್ನ ಶೇಪಲ್ಲಿರೋದು, ಇದು ದಿಕ್ಸೂಚಿ. ಈ ದಿಕ್ಸೂಚಿ ಅಂದ್ರೇನು? ಇಟ್ಸ್ ಎ ಸ್ಮಾಲ್ ನೀಡಲ್, ಒಂದು ಸಣ್ಣದು, ಅದರಲ್ಲಿ ಒಂದು ದಿಕ್ಕನ್ನು ತೋರಿಸುವಂಥ ಒಂದು ಸಣ್ಣ ಸೂಜಿ ಇದೆ, ಅದು ಮ್ಯಾಗ್ನೆಟಿಕ್ ಸೂಜಿ, ಅದು ಕಾಂತೀಯ ಸೂಚಿ. ಆ ಕಾಂತೀಯ ಸೂಚಿ ಏನು ಮಾಡ್ತದೆ ಅಂದರೆ, ಭೂಮಿಗೆ ಕೂಡ ಒಂದು ಕಾಂತೀಯ ಕ್ಷೇತ್ರ ಇರುವ ಕಾರಣ, ಭೂಮಿ ಕೂಡ ಒಂದು ದಂಡಕಾಂತದ ಹಾಗೆ ವರ್ತಿಸುವ ಕಾರಣ, ಭೂಮಿಯ ಒಳಗೆ ಒಂದು ದಂಡಕಾಂತ ಇಲ್ಲ. ದರ್ ಇಸ್ ನೋ ಮ್ಯಾಗ್ನೆಟ್ ಇನ್ಸೈಡ್ ಅರ್ತ್. Earth behaves like a magnet. Earth itself is a magnet. There is no bar magnet inside the Earth. Earth behaves like a magnet, and it has North Pole and South Pole. So ಅರ್ಥಿಗೆ ಒಂದು, ಭೂಮಿಗೆ ಒಂದು ಆಲ್ರೆಡಿ ಕಾಂತೀಯ ಕ್ಷೇತ್ರ ಇರುವ ಕಾರಣ, ನೀವೊಂದು ಮ್ಯಾಗ್ನೆಟನ್ನು ತಗೊಂಡು ಹೀಗೆ ನೇತಡಿಸಿದರೆ, ಇಫ್ ಯು ಸಸ್ಪೆಂಡ್ ಎ ಮ್ಯಾಗ್ನೆಟ್ ಲೈಕ್ ದಿಸ್, ಇಟ್ ಸ್ಟ್ಯಾಂಡ್ಸ್ ಇನ್ ದ ನಾರ್ತ್ ಸೌತ್ ಡೈರೆಕ್ಷನ್. ಯಾವತ್ತದು ನಾರ್ತ್ ಆ ಕಡೆ, ಸೌತ್ ಈ ಕಡೆ ಅಂತ ಇಟ್ಕೊಳ್ಳೋಣ. ಇದು ಉತ್ತರ, ಇದು ದಕ್ಷಿಣ, ಅದೇ ಥರ ನಿಲ್ತದೆ. ನೀವೆಲ್ಲ ಅದನ್ನು ನೇತಡಿಸಿದ್ರು ಅದು ಅದೇ ಥರ ನಿಲ್ಲೋದು. ವೈ? ಬಿಕಾಸ್ ಅರ್ತ್ ಫೋರ್ಸಸ್ ದಿಸ್ ನೀಡಲ್ ಟು ಸ್ಟ್ಯಾಂಡ್ ಇನ್ ದಟ್ ಡೈರೆಕ್ಷನ್. ಭೂಮಿ ಅದನ್ನು ಹಾಗೆ ನಿಲ್ಲುವಂತೆ ಫೋರ್ಸ್ ಮಾಡ್ತದೆ. ಆ್ಯಂಡ್ ಯು ನೋ ದಟ್, ನೀವು ಒಂದು ದೊಡ್ಡ ಮ್ಯಾಗ್ನೆಟ್ನ ಹತ್ರ ಚಿಕ್ಕದೊಂದು ಮ್ಯಾಗ್ನೆಟ್ ತಂದರೆ, ಅದು ಆ ಚಿಕ್ಕ ಮ್ಯಾಗ್ನೆಟ್ ದೊಡ್ಡ ಮ್ಯಾಗ್ನೆಟ್ ಹೇಳ್ದಾಗೆ ಹೋಗ್ಬೋದು. ದಿಸ್ ಈಸ್ ಎ ಸ್ಮಾಲ್ ಮ್ಯಾಗ್ನೆಟ್. ನಾವು ಸ್ಮಾಲ್ ನೀಡಲ್, ಮ್ಯಾಗ್ನೆಟಿಕ್ ನೀಡಲ್, ಸಣ್ಣ ಒಂದು ದಿಕ್ಸೂಚಿ, ಒಂದು ಸೂಜಿ ಅಂತಿರುವ ಒಂದು ಸಣ್ಣ ಮ್ಯಾಗ್ನೆಟ್, ಸಣ್ಣ ದಂಡಕಾಂತ ಇದು. ಅದನ್ನು ನೀವು ಸಸ್ಪೆಂಡ್ ಮಾಡಿದರೆ ಇದು ಭೂಮಿಯನ್ನು ತಿರುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭೂಮಿ ತಿರುಗಿಸಿದಾಗ ಇದು ನಿಲ್ಲಬೇಕಾಗತ್ತೆ, ಬಿಕಾಸ್ ಇದು ಸಣ್ಣದಿದು. ನೀವು ಒಂದು ಕಟ್ಟಡದ ಮೇಲಿಂದ ಹಾರಿದರೆ, ನ್ಯೂಟನ್ನ ಗ್ರಾವಿಟೇಷನ್ ಲಾದ ಪ್ರಕಾರ, ಗುರುತ್ವಾಕರ್ಷಣದ ನಿಯಮ ಏನು ಹೇಳ್ತಾನೆ ನ್ಯೂಟನ್, ಅಕಾರ್ಡಿಂಗ್ ಟು ದ ಲಾ ಆಫ್ ಗ್ರಾವಿಟೇಷನ್, ಅರ್ತ್ ಶುಡ್ ಅಟ್ರಾಕ್ಟ್ ಯು. ವಾಟ್ ಯು ಶುಡ್ ಡೂ? ಯು ಶುಡ್ ಅಟ್ರಾಕ್ಟ್ ಅರ್ತ್, ಬಿಕಾಸ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಸೇಸ್ ಎವ್ರಿ ಬಾಡಿ ಅಟ್ರಾಕ್ಟ್ಸ್ ಎವ್ರಿ ಅದರ್ ಬಾಡಿ ವಿತ್ ಎ ಫೋರ್ಸ್ ಅಂತ ಹೇಳ್ತದೆ. ಹಾಗಾದರೆ ನಾವು ಭೂಮಿಯನ್ನು ಹೇಳಿದ್ರೆ ಭೂಮಿ ನಮ್ಮ ಹತ್ರ ಬರಬೇಕಲ್ಲ ಸರ್? ನೋ, ಯು ಆರ್ ಎ ಸ್ಮಾಲ್ ಆಬ್ಜೆಕ್ಟ್, ಅರ್ತ್ ಈಸ್ ಎ ವೆರಿ ಲಾರ್ಜ್ ಆಬ್ಜೆಕ್ಟ್. ನೀವು ಭೂಮಿ ಬರ್ತಾ ಇದೆ ಅಂತ ಕಾಯ್ಲಿಕ್ಕೆ ಆಗೋದಿಲ್ಲ. ನೀವು ಒಂದು ಬಿಲ್ಡಿಂಗಿಂದ ಹಾರಿದರೆ ಭೂಮಿಯೇ ನಿಮ್ಮನ್ನು ಎಳೀತದೆ, ನೀವೇ ಭೂಮಿ ಹತ್ರ ಹೋಗಬೇಕಾಗ್ತದೆ. ಅರ್ತ್ ಈಸ್ ಸಚ್ ಎ ಲಾರ್ಜ್ ಆಬ್ಜೆಕ್ಟ್, ಯು ಕಾಂಟ್ ಎಕ್ಸ್ಪೆಕ್ಟ್ ಅರ್ತ್ ಟು ಮೂವ್ ಟವರ್ಡ್ಸ್ ಯು, ಇಟ್ಸ್ ವೆರಿ ಲಾರ್ಜ್. ಸೊ ಆ ಫೋರ್ಸ್ ಸಾಕಾಗೋದಿಲ್ಲ. ಅದೇ ಥರ ದೊಡ್ಡ ಮ್ಯಾಗ್ನೆಟ್ನ ಹತ್ರ ಚಿಕ್ಕ ಮ್ಯಾಗ್ನೆಟ್ ಅದು ಹೇಳಿದಾಗ ಕೇಳಬೇಕಾಗತ್ತೆ. ಅದೇ ಥರ ಅರ್ತ್ ಈಸ್ ಎ ವೆರಿ ಬಿಗ್ ಮ್ಯಾಗ್ನೆಟ್, ಸಸ್ಪೆಂಡ್ ಎ ಸ್ಮಾಲ್ ಮ್ಯಾಗ್ನೆಟ್ above the Earth's magnetic field forces this magnet to stand in the north-south direction. ಆವಾಗ ಇದರ ದಿಕ್ಕು ಇಲ್ಲಿ ಯಾವುದಿದೆ ಅಲ್ಲಿ ನಾರ್ತ್ ಅಂತ ಬರಿತೀವಿ ನಾವು. ಯಾವುದೇ ಅಯಸ್ಕಾಂತದಲ್ಲಿ ಇನ್ ಎನಿ ಮ್ಯಾಗ್ನೆಟ್ ವಿ ಶೋ ನಾರ್ತ್ ವಿತ್ ರೆಡ್ ಕಲರ್ ಆ್ಯಂಡ್ ಸೌತ್ ವಿತ್ ಬ್ಲ್ಯಾಕ್ ಆರ್ ಬ್ಲೂ ಕಲರ್. ಅದು ಹಾಗೆ ಬಿಟ್ಟು ಬಿಡ್ತೀವಿ. ನಾರ್ತ್ ಇದ್ದದನ್ನು ನಾವು ರೆಡ್ ಮಾಡ್ತೀವಿ. ಸೊ ದಿಸ್ ಈಸ್ ನಾರ್ತ್ ಆ್ಯಂಡ್ ದಿಸ್ ಈಸ್ ಸೌತ್. ಸೊ ಎನಿ ಮ್ಯಾಗ್ನೆಟ್ ವಿಲ್ ಸ್ಟ್ಯಾಂಡ್ ಲೈಕ್ ದಿಸ್. ಸೊ ಅದಕ್ಕೆ ದಿಕ್ಸೂಚಿ ಅಂತ ಹೇಳೋದು. ಸೊ ಈ ಥರದ ಚಿಕ್ಕ ಚಿಕ್ಕ ದಿಕ್ಸೂಚಿಗಳು ಸಿಗುತ್ತೆ, ಚಿಕ್ಕದು. ದಿಸ್ ಈಸ್ ಒನ್ ಮ್ಯಾಗ್ನೆಟಿಕ್ ನೀಡಲ್. ದೊಡ್ಡ ದೊಡ್ಡ ದಿಕ್ಸೂಚಿಗಳು ಸಿಗುತ್ತೆ. ಸೊ ದೊಡ್ಡದು ತೋರಿಸ್ತೀನಿ ನಾನು. ದಿಸ್ ಈಸ್ ಎ ಸ್ಮಾಲ್ ಮ್ಯಾಗ್ನೆಟಿಕ್ ನೀಡಲ್ ವಿಚ್ ಯು ಕ್ಯಾನ್ ಪರ್ಚೇಸ್ ಫ್ರಮ್ ಎ ಶಾಪ್. ಅಫ್ಕೋರ್ಸ್ ಇದೀಗ ನಾರ್ತ್ ಸೌತ್ ತೋರಿಸ್ಲಿಕ್ಕೆ ಆಗಲ್ಲ, ಅದನ್ನು ಇಟ್ಟ ರೀತಿ ಸರಿ ಇಲ್ಲ. ಅದು ಭೂಮಿಗೆ ಸಮಾನಾಂತರವಾಗಿರಬೇಕು, ಹಾರಿಜಾಂಟಲ್ ಟು ದ ಅರ್ತ್. ಓಕೆ, ದಿಸ್ ಈಸ್ ಒನ್ ನೀಡಲ್. ಆ್ಯಂಡ್ ಅನದರ್ ಮ್ಯಾಗ್ನೆಟಿಕ್, ಐ ವಿಲ್ ಶೋ ಡಿಫ್ರೆಂಟ್ ಟೈಪ್ಸ್ ಆಫ್ ನೀಡಲ್. ಮಾರ್ಕೆಟಲ್ಲಿ ಸಿಗುತ್ತೆ ಇದು. ಸೊ another needle is like this. This is another Earth magnetic needle. ಇದರಲ್ಲಿ ಒಂದು ಬ್ಲ್ಯಾಕ್ ಶೇಪಲ್ಲಿದೆ. ನಾವು ಇಲ್ಲಿಗೆ ಬರೋಣ, ಒಂದು ಚಟುವಟಿಕೆ ಮಾಡೋಣ. ಸೊ ದಿಸ್ ಈಸ್ ಒನ್ ಮ್ಯಾಗ್ನೆಟಿಕ್ ನೀಡಲ್, ಒನ್ ಟೈಪ್. ಆ್ಯಂಡ್ another type of magnetic needle is already kept there. See, ಇದು ನಿಮಗೆ ತುಂಬ ಚೀಪಾಗಿ ಚಿಕ್ಕ ಮ್ಯಾಗ್ನೆಟಿಕ್ ನೀಡಲ್ ಇದು. ದಿಸ್ ಈಸ್ ಎ ವೆರಿ ಸ್ಮಾಲ್ ಟೈಪ್ ಆಫ್ ಮ್ಯಾಗ್ನೆಟಿಕ್ ನೀಡಲ್. ಎಲ್ಲನೂ ಇದರಲ್ಲಿ ಮ್ಯಾಗ್ನೆಟಿಕ್ ಇದು ನೀಡಲ್ ಕಾಣಿಸುತ್ತೆ.
ವೆರಿ ಸ್ಮಾಲ್, ಸಣ್ಣ ಮ್ಯಾಗ್ನೆಟ್ ಆ ಕಡೆ ಈ ಕಡೆ ಹೋಗ್ತಾ ಇರೋದು ಕಾಣಿಸುತ್ತೆ. ಓಕೆ, ಯು ಕ್ಯಾನ್ ಸಿ ದ್ಯಾಟ್ ಎ ಸ್ಮಾಲ್ ನೀಡಲ್ ಮೂವಿಂಗ್ ಹಿಯರ್ ಆ್ಯಂಡ್ ದ್ಯಾಟ್. ಈಗ ಇದು ಇನ್ನೊಂದು ಮ್ಯಾಗ್ನೆಟಿಕ್ ನೀಡಲ್. ಸೊ ಆ ರೆಡ್ ಮಾರ್ಕ್ ಮಾಡಿರೋದು ದಟ್ ಈಸ್ ನಾರ್ತ್ ಆ್ಯಂಡ್ ಒನ್ ಅದರ್ ಸೈಡ್ ಈಸ್ ಸೌತ್. ಸೊ ಇದು ಈ ಕಡೆ ನಿಮ್ಮ ಕಡೆ ಇವಾಗ ನೀವು ವಾಚ್ ಮಾಡ್ತಾ ಇದ್ದೀರಾ ವಿಡಿಯೋವನ್ನು, ನಿಮ್ಮ ಕಡೆ ನಾರ್ತ್ ಸೋರ್ಸ್ ತೋರಿಸ್ತಾ ಇದೆ. ಯು ಕ್ಯಾನ್ ಸಿ ದ್ಯಾಟ್ ನಿಮ್ಮ ಕಡೆ ನಾರ್ತ್ ಸೋರ್ಸ್ ತೋರಿಸ್ತಾ ಇದೆ, ಈ ಕಡೆ ನನ್ನ ಕಡೆ ಸೌತ್ ತೋರಿಸ್ತಾ ಇದೆ. ಇದು ಕೂಡ ಅದೇ ಥರ ತೋರಿಸ್ತಾ ಇದೆ ಚಿಕ್ಕದು. ಆ್ಯಂಡ್ ದಿಸ್ ಒನ್ ಆಲ್ಸೋ ಇಟ್ಸ್ ಆಲ್ಸೋ ಶೋಯಿಂಗ್ ಇದರಲ್ಲಿ ಡಾಟ್ ಮಾರ್ಕ್ ಮಾಡಿದ್ದಾರೆ, ಒಂದು ಆ ಬಿಳಿ ಕಪ್ಪಿನ ಇದರಲ್ಲಿ ಡಾಟ್ ಮಾರ್ಕ್ ಮಾಡಿದ್ದಾರೆ. ಆ ಡಾಟ್ ಈಸ್ ನಾರ್ತ್ ಆ್ಯಂಡ್ ಅದರ್ ಒನ್ ಈಸ್ ಸೌತ್. ಸೊ ಅದೆಲ್ಲನೂ ಅದೇ ಥರ ನಿಂತಿದೆ. ವಾಟ್ ಇಸ್ ದ ರೀಸನ್? ಬಿಕಾಸ್ ಅರ್ತ್ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್ ಆ್ಯಂಡ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಫೋರ್ಸಸ್ ಎವ್ರಿಥಿಂಗ್ ಟು ಸ್ಟ್ಯಾಂಡ್ ಲೈಕ್ ದಿಸ್. ಸೊ ಇದರ ನಾರ್ತ್ ಇಲ್ಲಿದೆ, ದಿಸ್ ಇಸ್ ಸ್ಟ್ಯಾಂಡಿಂಗ್ ಲೈಕ್ ದಿಸ್. ಇದರ ನಾರ್ತ್ ಕೂಡ ಆ ಕಡೆ ಇದೆ, ಇದರ ನಾರ್ತ್ ಇಲ್ಲಿದೆ ಕೆಂಪಿದ್ದು ಒಂದು ಡಾಟ್. ಸೊ ಎವ್ರಿಥಿಂಗ್ ಈಸ್ ಸ್ಟ್ಯಾಂಡಿಂಗ್ ಇನ್ ದ ನಾರ್ತ್ ಸೌತ್ ಡೈರೆಕ್ಷನ್. ಇವಾಗ ಆರ್ಸ್ಟೆಡ್ನ ಡಿಸ್ಕವರಿ, ಆರ್ಸ್ಟೆಡ್ನ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡೋಣ. ವಾಟ್ ಈಸ್ ಆರ್ಸ್ಟೆಡ್ಸ್ ಡಿಸ್ಕವರಿ? ನಾನು ಇದನ್ನು ಈ ಕಡೆ ಇರ್ತೀನಿ, ನನಗೆ ಇದೊಂದೇ ಸಾಕು ನೀಡ್ಲು. ನಾವು ದಿಸ್ ಈಸ್ ಶೋಯಿಂಗ್ ನಾರ್ತ್ ಸೌತ್. ಸಪೋಸ್ ದರ್ ಈಸ್ ಎನಿ ಅದರ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದರ ಹತ್ರ ನಾನು ಇನ್ನೊಂದು ಮ್ಯಾಗ್ನೆಟ್ ತಂದರೆ ಡೆಫಿನೆಟ್ಲಿ ಇಟ್ ವಿಲ್ ಚೇಂಜ್ ಇಟ್ಸ್ ಪೊಸಿಷನ್. ಇನ್ನೊಂದು ಮ್ಯಾಗ್ನೆಟ್, ಬಾರ್ ಮ್ಯಾಗ್ನೆಟ್ ಏನಾದ್ರು ತಗೊಂಬಂದರೆ ಇಟ್ ವಿಲ್ ಚೇಂಜ್ ಇಟ್ಸ್ ಪೊಸಿಷನ್ ಬಿಕಾಸ್ ಅನದರ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಫೋರ್ಸ್ ಇಟ್ ಟು ಸ್ಟ್ಯಾಂಡ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಈಗ ಇದರಲ್ಲಿರೋ ನಾನು ಮ್ಯಾಗ್ನೆಟ್ಸನ್ನು ತರ್ತೀನಿ, ಸೊ ಇಟ್ ಕ್ಯಾನ್ ಚೇಂಜ್ ದ ಡೈರೆಕ್ಷನ್, ಇಟ್ ಚೇಂಜಸ್ ದ ಡೈರೆಕ್ಷನ್. ಇವಾಗ ಆರ್ಸ್ಟೆಡ್ನ ಡಿಸ್ಕವರಿ ಸರಿಯಾಗಿದೆಯಾ ನೋಡೋಣ. ವಿ ವಿಲ್ ಸಿ ದ ಆರ್ಸ್ಟೆಡ್ ಡಿಸ್ಕವರಿ. ನಾನೊಂದು ವೈರ್ ತಗೋತೀನಿ, ಐ ವಿಲ್ ಕೀಪ್ ದ ವೈರ್ ಹಿಯರ್. ಸೊ ಅದು ಆಸಿಲೇಷನ್ ನಿಲ್ಲಿಸಲಿ, ಅದು ಇಟ್ ಈಸ್ ಆಸಿಲೇಟಿಂಗ್ ಬಿಕಾಸ್ ಆಗದ ಮ್ಯಾಗ್ನೆಟಿಕ್ ಫೀಲ್ಡ್ ಅದನ್ನು ಮೂವ್ ಮಾಡಿದೆ, ಅದು ನಿಂತ್ಕೊಳ್ಳಿ. ಆ್ಯಂಡ್ ಐ ವಿಲ್ ಟೇಕ್ ಎ ಬ್ಯಾಟ್ರಿ. ವಾಟ್ ಡಸ್ ಆರ್ಸ್ಟೆಡ್ ಸೆಡ್? He said that any current carrying conductor produces a magnetic field around it. ವಿದ್ಯುತ್ತನ್ನು ಪ್ರವಹಿಸುತ್ತಿರುವಂಥ ಯಾವುದೇ ವಾಹಕವು ಅದರ ಸುತ್ತ ಕಾಂತೀಯ ಕ್ಷೇತ್ರಗಳನ್ನು ತಯಾರು ಮಾಡ್ತದೆ ಅಂತ ಹೇಳಿದ್ದು. ಈಗ ಈ ನೀಡಲ್ ಅರ್ಥಿನ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ನಿಂತಿದೆ, ಅರ್ಥಿನ ಕಾಂತೀಯ ಕ್ಷೇತ್ರದಲ್ಲಿ, ಭೂಮಿಯ ಕಾಂತೀಯ ಕ್ಷೇತ್ರಕ್ಕೆ ಸರಿಯಾಗಿ ನಿಂತಿದೆ. ನಾನು ಇದರಲ್ಲಿ ಕರೆಂಟ್ ಪಾಸ್ ಮಾಡಿದರೆ, ಇಫ್ ಐ ಪಾಸ್ ಕರೆಂಟ್ ಥ್ರೂ ದಿಸ್, ಇದರಲ್ಲಿ ವಿದ್ಯುತ್ತನ್ನು ಪ್ರವಹಿಸಿದರೆ ಅದು ಅದರದ್ದೇ ಒಂದು ಕಾಂತೀಯ ಕ್ಷೇತ್ರವನ್ನು ತಯಾರು ಮಾಡ್ತದೆ. ಆಗ ನೀಡಲ್ ನಮ್ಮ ದಿಕ್ಸೂಚಿ ಬೇರೆ ಕಡೆಗೆ ಹೋಗಬೇಕು. ಸೊ ಐ ವಿಲ್ ಟೇಕ್ ಎ ಬ್ಯಾಟ್ರಿ ಆ್ಯಂಡ್ ಐ ವಿಲ್ ಪಾಸ್ ಕರೆಂಟ್ ಥ್ರೂ ದಿಸ್. ಇದರ ಎರಡು ಬ್ಯಾಟ್ರಿಗೆ ಈ ವಯರ್ನ ಎರಡು ತುದಿಗಳನ್ನು ಐ ವಿಲ್ ಕನೆಕ್ಟ್ ಇಟ್ ಟು ದ ಬ್ಯಾಟರಿ. ಸೊ ಆ್ಯಸ್ ಸೂನ್ ಆ್ಯಸ್ ಐ ಕನೆಕ್ಟ್ ಇಟ್ ಟು ದ ಬ್ಯಾಟರಿ, ದ ನೀಡಲ್ ಟರ್ನ್ಸ್. ಕ್ಯಾನ್ ಯು ಸಿ ದ್ಯಾಟ್? ರೈಟ್? ಸೊ ಯು ಕ್ಯಾನ್ ಸಿ ದ ನೀಡಲ್ ಟರ್ನಿಂಗ್ because the magnetic field produced by this wire here has made that needle to turn into different direction. ಬೇರೆ ದಿಕ್ಕಿಗೆ ಹೋಗ್ತದೆ. ಸೊ ಕರೆಂಟ್ ಪಾಸ್ ಮಾಡಿ ನಿಲ್ಲಿಸಿದರೆ ಅದು ಮತ್ತೆ ನಾರ್ತ್ ಸೌತಿಗೆ ಬರುತ್ತೆ. ಅಫ್ಕೋರ್ಸ್ ಇದರ ನಾನು ಡೈರೆಕ್ಷನ್ ಓಕೆ ನಾವು ಇಟ್ ಇಸ್ ಕರೆಕ್ಟ್. ನಾನು ತಿರುಗಿಸಿ ಅಡ್ಜಸ್ಟ್ ಮಾಡಬೇಕಿತ್ತು. ಓಕೆ, ನಾರ್ತ್ಗೆ ನಾರ್ತ್ ಬರೋ ಹಾಗೆ ರೀಡಿಂಗ್. ಎಸ್. ಸೊ ಅಗೈನ್ ಐ ವಿಲ್ ಶೋ ಇಟ್. So if I pass current, then that needle turns into some other direction, showing that there is a magnetic field. Yes, there is a magnetic field. So, right? Finished? Yeah. Now, so should I do that again? No. Right? So now we will see that again. Okay. Needle, let it stand. Okay, this is the wire and I will keep it very close to the magnetic needle. Let the magnetic needle take rest. Now I will connect the wire. Let the current pass through the wire. As soon as the current passes through the wire, the needle turns. Right? The needle turns. Right? You can see that needle turning. Yes. The magnetic field of the wire has made the needle to turn. Yes. Yes, that's how it affects. So, ಇವಾಗ ನಮ್ಗೆ ಗೊತ್ತು, but it was initially said by Christian Ørsted. That may be a question, one more question. Who discovered that magnetic effect? Electric effect, magnetic effect of electric current. ಎಲೆಕ್ಟ್ರಿಕ್ ಕರೆಂಟಿಂದಾಗೋ ಮ್ಯಾಗ್ನೆಟಿಕ್ ಕಾಂತೀಯ ಬದಲಾವಣೆ ಏನು, ಕಾಂತೀಯ ಪರಿಣಾಮ ಏನು ಅಂತ ಹೇಳೋದನ್ನು ಹೂ ಡಿಸ್ಕವರ್ಡ್ ಇಟ್, ಯಾರು ಅದನ್ನು ಕಂಡುಹಿಡಿದಿದ್ದು? ದಟ್ ಈಸ್ ಕ್ರಿಶ್ಚಿಯನ್ ಆರ್ಸ್ಟೆಡ್. ಓಕೆ ಸರ್, ಇದೊಂದೇ ಪರಿಣಾಮನ? ಸಪೋಸ್ ಯು ಪಾಸ್ ಕರೆಂಟ್ ಥ್ರೂ ಎ ಕಂಡಕ್ಟರ್
Whether you get only one effect, no, there you can list many effects. One thing, when you pass current through a conductor, it produces magnetic field, first effect. Second one, it produces heating effect. ಅಲ್ಲಿ ಶಾಖ ಉತ್ಪತ್ತಿ ಆಗುತ್ತೆ. Because electrons, when they move from one point to another inside the conductor, they collide, lose their energy in the form of heat. It produces large amount of heat. That is the principle of iron box. That is the principle of heater. So when you pass current through a conductor, there may be heat produced also. Heating effect, ಇದು ಇನ್ನೊಂದು ಇಫೆಕ್ಟ್. ಮೆಕ್ಯಾನಿಕಲ್ ಇಫೆಕ್ಟ್ ಬರುತ್ತೆ ಇದರ ನಂತರ. ಏನು ಮೆಕ್ಯಾನಿಕಲ್ ಇಫೆಕ್ಟು? ಒಂದು ಕಾಯಿಲ್ಗೆ ಕರೆಂಟ್ ಪಾಸ್ ಮಾಡಿದರೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತದೆ ಅಂತ ಆಯಿತು. ಅದು ಕಾಂತೀಯ ಕ್ಷೇತ್ರವನ್ನು ತಯಾರು ಮಾಡ್ತದೆ. ಇನ್ನೊಂದು ಕಾಯಿಲ್ ತಗೊಳ್ಳಿ, ಅದಕ್ಕೂ ಕರೆಂಟ್ ಪಾಸ್ ಮಾಡಿ, ವಿದ್ಯುತ್ ಪ್ರವಾಹ ಆ ಕಾಯಿಲ್ನಲ್ಲಿ ಹೋಗುವಾಗ, ಆ ಸುರುಳಿಯಲ್ಲಿ ಹೋಗುವಾಗ ಅದು ಕೂಡ ಕಾಂತೀಯ ಕ್ಷೇತ್ರವನ್ನು ತಯಾರು ಮಾಡ್ತದೆ. ಈ ಎರಡು ಸುರುಳಿಗಳನ್ನು ಹತ್ರ ತಂದರೆ ಇನ್ನೂ ನಿಮ್ಗೆ ಗೊತ್ತು, ನಾರ್ತ್ ಆ್ಯಂಡ್ ನಾರ್ತ್ ಪೋಲ್ಸ್ ರಿಪೆಲ್, ಸೌತ್ ಆ್ಯಂಡ್ ಸೌತ್ ಪೋಲ್ಸ್ ರಿಪೆಲ್, ಸೌತ್ ಆ್ಯಂಡ್ ಸೌತ್ ಪೋಲ್ಸ್ ರಿಪೆಲ್, ನಾರ್ತ್ ಆ್ಯಂಡ್ ನಾರ್ತ್ ಪೋಲ್ಸ್ ರಿಪೆಲ್, ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್ ಅಟ್ರಾಕ್ಟ್. ಸೊ ಇದರ ನಡುವೆ ಯಾವುದೋ ಒಂದು ರಿಪಲ್ಷನ್ ಬರಬೇಕಾಗಿದೆ. ದೇ ಸ್ಟಾರ್ಟ್ ಮೂವಿಂಗ್. ಅದೇ ಫ್ಯಾನಲ್ಲಿ ಒಳಗೆ ಕಾಯಿಲ್ಗಳಿದೆ. ಈ ಕಾಯಿಲ್ಗಳು ಒಂದೊಂದೊಂದು ರಿಪೆಲ್ ಮಾಡ್ತಾ ಇರ್ತದೆ, ವಿಕರ್ಷಣೆ ಮಾಡ್ತಾ ಇರ್ತದೆ. ದೇ ಕೀಪ್ ಆನ್ ಮೂವಿಂಗ್. ಸೊ ಮೆಕ್ಯಾನಿಕಲ್ ಇಫೆಕ್ಟ್, ಮ್ಯಾಗ್ನೆಟಿಕ್ ಇಫೆಕ್ಟ್, ಹೀಟಿಂಗ್ ಇಫೆಕ್ಟ್, ಶಾಖ ಉತ್ಪಾದನೆ ಆಗ್ತದೆ, ಕಾಂತೀಯ ಕ್ಷೇತ್ರದ ಉತ್ಪಾದನೆ ಆಗ್ತದೆ. ಸೊ ಇದೆಲ್ಲ ಕರೆಂಟಿನ ಇಫೆಕ್ಟ್, ವಿದ್ಯುತ್ ಪ್ರವಾಹದ ಪರಿಣಾಮ ಇದೆಲ್ಲ. ಸೊ ಇದು ನಾವೀಗ ಸ್ಟಡಿ ಮಾಡಬೇಕಾದ ವಿಧಾನ. ಸೊ ಆದ ನಂತರ ನಮಗೆ ಆರ್ಸ್ಟೆಡ್ನ ಡಿಸ್ಕವರಿ ಆದ ನಂತರ ವಿ ಗಾಟ್ ಒನ್ ಬೈ ಒನ್ ಡಿಸ್ಕವರೀಸ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎ ವಯರ್, ಸಪೋಸ್ ಇದೊಂದು ವಯರ್ ಅಂತ ಇಟ್ಕೊಳ್ಳುವ. ಸಪೋಸ್ ದಿಸ್ ಇಸ್ ಎ ವಯರ್, ವಿದ್ಯುತ್ ವಾಹಕ ಇದು. ಪಾಸ್ ಕರೆಂಟ್ ಥ್ರೂ ದಿಸ್, ಇದಕ್ಕೊಂದು ಬ್ಯಾಟ್ರಿ ಕನೆಕ್ಟ್ ಮಾಡಿ, ಅದು ದಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಕಾಂತೀಯ ಕ್ಷೇತ್ರವನ್ನು ಅದು ತಯಾರು ಮಾಡಬೇಕು. ವಾಟ್ ಇಸ್ ದ ಡೈರೆಕ್ಷನ್? ಆಲ್ರೆಡಿ ಐ ಟೋಲ್ಡ್, ಅದಕ್ಕೆ ಪ್ರಮಾಣ ಮತ್ತು ದಿಕ್ಕು ಎರಡು ಇದೆ. ಎಷ್ಟು, ಎಲ್ಲಿ, ಯಾವ ದಿಕ್ಕು? ಬಸ್ಸು ಹೋಯ್ತು ಅಂತ ಹೇಳುವಾಗ ಯಾವ ದಿಕ್ಕಿಗೆ ಹೋಯ್ತು, ಎಷ್ಟು ಸ್ಪೀಡಲ್ಲಿ ಹೋಯ್ತು, ಎರಡು ಹೇಳಬೇಕು ನಾವು. ಸೊ ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್, ವಾಟ್ ಈಸ್ ದ ಡೈರೆಕ್ಷನ್, ಇದೆಲ್ಲ ಕ್ವಶನ್ಗೆ ಬರ್ತದೆ. ಸೊ ಒನ್ ಸಿಂಪ್ಲೆಸ್ಟ್ ವೇ ಟು ಫೈಂಡ್ ಔಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎ ವಯರ್, ಸಪೋಸ್ ದಿಸ್ ಇಸ್ ಎ ವಯರ್ ಕ್ಯಾರಿಂಗ್ ಕರೆಂಟ್, then definitely that direction is in the plane perpendicular to this. ಯಾವ ವಾಹಕ ಯಾವ ದಿಕ್ಕಲ್ಲಿ ಕರೆಂಟನ್ನು ತಗೊಂಡು ಹೋಗ್ತಾ ಇರ್ತದೋ ಆ ವಾಹಕಕ್ಕೆ ಲಂಬವಾಗಿ ಒಂದು ಸಮತಲವನ್ನು ತಗೊಳ್ಬೇಕು. assume a plane perpendicular to the current carrying wire, and in that plane there is magnetic field. So I will show it like this. I will take a plane, ಒಂದು ಸಮತಲವನ್ನು ತಗೊಳ್ತೀನಿ. I will take a plane and pass this conductor through this. ಇದರಲ್ಲಿ ಪಾಸ್ ಮಾಡೋಣ ಕಂಡಕ್ಟರ್ನ. So when I pass through this, magnetic field is represented like this. ಈ ಥರ ಇರ್ತದೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿರುತ್ತೆ. ಸರ್ ಇಲ್ಲಿ ಮಾತ್ರನಾ, ಇಲ್ಲಿ ಇಲ್ವಾ? ಅಲ್ಲಿ ಬೇಕು ಅಂತಂದರೆ ಇದನ್ನು ಸಮತಲವನ್ನು ಸ್ವಲ್ಪ ಮೇಲಕ್ಕೆ ತನ್ನಿ, ಅಲ್ಲಿನೂ ಹೀಗೇನೆ ಇರುತ್ತೆ. ಸೊ ಇಟ್ ಈಸ್ ಎನ್ಸರ್ಕಲಿಂಗ್ ದಿಸ್ ಕಂಡಕ್ಟರ್. ವಾಹಕವನ್ನು ಸರ್ಕಲ್ ಹೊಡಿತಾ ಇರ್ತದೆ ಆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಒಂದು ಕಡೆಯಿಂದ ಹೊರಟು ಇನ್ನೊಂದು ಕಡೆಗೆ. ಆಮೇಲೆ ಯಾವಾಗಲೂ ಕಾಂತೀಯ ಕ್ಷೇತ್ರವನ್ನು ನಾವು ಗೆರೆಗಳ ಮೂಲಕ ತೋರಿಸ್ತೀವಿ. ವಿ ಶೋ ಇಟ್ ಬೈ ಡ್ರಾಯಿಂಗ್ ಲೈನ್ಸ್, ರೈಟ್? ಅದನ್ನು ಗೆರೆಗಳ ಮೂಲಕ ತೋರಿಸ್ತೀವಿ, ಅದೊಂದು ಚಿತ್ರದ ಮೂಲಕ ತೋರಿಸ್ತೀವಿ. ಅದರಕ್ಕೆಲ್ಲ ಸರಿಯಾದಂತಹ ಒಂದು ಮೆಥಡ್ ಇದೆ. ಸೊ ಈಗ ನಿಮಗೆ ಪರೀಕ್ಷೆಯಲ್ಲಿ ಕೇಳಿದರೆ ಡ್ರಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ವೇರ್ ಆರ್ ದೇ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಇನ್ ಎ ಪ್ಲೇನ್ perpendicular to the plane of the wire. ಕಾಂತೀಯ ಬಲರೇಖೆಗಳು ಹೇಗಿರುತ್ತೆ ಅಂತ ಹೇಳಿದರೆ, ಕಾಂತೀಯ ಕ್ಷೇತ್ರ ಎಲ್ಲಿದೆ ಅಂತ ಹೇಳಿದರೆ ಅದು ವಿದ್ಯುತ್ ವಾಹಕಕ್ಕೆ ಲಂಬವಾಗಿರುವಂತಹ, ಅದರ ವಿದ್ಯುತ್ ವಾಹಕ ಒಂದು ಸಮತಲದಲ್ಲಿದೆ, ಇದರಲ್ಲಿದೆ, ಅದಕ್ಕೆ ಲಂಬವಾದ ಸಮತಲದಲ್ಲಿ ಕಾಂತೀಯ ಕ್ಷೇತ್ರಗಳಿದೆ. ಇಟ್ ಈಸ್ ಇನ್ ಎ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ವಯರ್. ವಯರ್ನ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಇದೆ. ಸೊ ಅದನ್ನು ಬಿಡಿಸಲಿಕ್ಕೆ ಕೇಳಿದರೆ, ಸರ್ ನೀವು ಒಂದು ಪೆನ್ ಆ್ಯಂಡ್ ಪೇಪರ್ ತಗೊಳ್ಬೇಕು. ಟೇಕ್ ಎ ಪೆನ್ ಆ್ಯಂಡ್ ಪೇಪರ್ ಆ್ಯಂಡ್ ಕಲೆಕ್ಟ್ ಇಟ್ ಆ್ಯಂಡ್ ಸ್ಟಾರ್ಟ್ ರೈಟಿಂಗ್. ಎಸ್, ಹೌ ಟು ಡ್ರಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ how to draw the magnetic field lines around a wire, current carrying wire. Suppose this is a wire carrying current. ವಾಹಕ, ಇದು ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ. ವಿದ್ಯುತ್ನ ದಿಕ್ಕು ಹೀಗೆ ಅಂತ ಇಟ್ಕೊಳ್ಳೋ, ಅದನ್ನು ಐ ಅಂತ ಬರೆಯುವ. ಕರೆಂಟ್ ಪ್ರವಹಿಸುವ ದಿಕ್ಕು, ದ ಡೈರೆಕ್ಷನ್ ಅಲಾಂಗ್ ವಿಚ್ ದ ಕರೆಂಟ್ ಈಸ್ ಫ್ಲೋಯಿಂಗ್. ಇಮ್ಯಾಜಿನ್ ಎ ಪ್ಲೇನ್. ಹೀಗೆ ಒಂದು ಪ್ಲೇನನ್ನು ನಾವು ಎಸ್ಯೂಮ್ ಮಾಡಬೇಕು. ಸೊ ಬೆಟರ್ ಯು ಡ್ರಾ ದಿಸ್, ಯು ಟೂ ಶುಡ್ ಡ್ರಾ ದಿಸ್. ನೀವು ಕೂಡ ಒಂದು ಪೆನ್ ಆ್ಯಂಡ್ ಪೇಪರ್ ತಗೊಂಡು ಬರಿಬೇಕು. ಇಲ್ಲಾಂದರೆ ಸುಮ್ಮನೆ ಫಿಲ್ಮ್ ನೋಡಿದಾಗೆ ಆಗುತ್ತೆ. ಹಾಗಾಗೋದು ಬೇಡ. ಸಿಂಪಲಾಗಿ ಒಂದು ಪೇಪರ್ ತಗೊಂಡು ಬರೀರಿ.
ಸೊ ಇದು ಪ್ಲೇನ್, ಅಂದರೆ ದಿಸ್ ಈಸ್ ಎ ಪ್ಲೇನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ವಯರ್. ಈಗ ವಯರ್ ಯಾವ ಪ್ಲೇನಲ್ಲಿದೆ? ಇಟ್ ಈಸ್ ಇನ್ ದ ಪ್ಲೇನ್ ಆಫ್ ದ ಬೋರ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಲೈಕ್ ದಿಸ್, ಹೀಗಿರುತ್ತೆ, ಲೈಕ್ ದಿಸ್, ಈ ರೀತಿ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಇಲ್ಲಿರುತ್ತೆ. ಸೊ ದೇ ಆರ್ ಲೈಕ್ ದಿಸ್ ಇನ್ ದಿಸ್ ಪ್ಲೇನ್. ಸೊ ಈಗ ಕಂಡಕ್ಟರ್ ಇದ್ದರೆ ಇದು ಈ ಥರ ಇರುತ್ತೆ. ಓಕೆ, ಕರೆಂಟ್ ಡೈರೆಕ್ಷನ್ ಯಾವ ರೀತಿ ಬೇಕಾದ್ರೂ ತಗೋಬೋದು. ಓಕೆ, ಸೊ ನಾವು ಈ ಮ್ಯಾಗ್ನೆಟಿಕ್ ಫೀಲ್ಡನ್ನು, ಕಾಂತೀಯ ಕ್ಷೇತ್ರವನ್ನು ನಾವು ಗೆರೆಗಳ ಮೂಲಕ ತೋರಿಸ್ತೀವಿ. ಇದು ಇಲ್ಲಿದೆ ಅಂತ ತೋರಿಸೋದು, ಯಾಕಂದರೆ ಅದಕ್ಕೆ ದಿಕ್ಕು ಇರಬೇಕು. ಸರ್, ದಿಕ್ಕನ್ನು ನೀವು ಗೆರೆಗಳ ಮೂಲಕ ತೋರಿಸಿದ್ದೀರಲ್ಲದೆ ಅದಕ್ಕೆ ದಿಕ್ಕನ್ನು ಒಂದು ಆರೋ ಮಾರ್ಕ್ ಹಾಕಿ ತೋರಿಸಲಿಲ್ಲ. ವಾಟ್ ಈಸ್ ದ ಆ್ಯಕ್ಚುಯಲ್ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಡೈರೆಕ್ಷನ್ ಯಾವುದು, ಅದರ ನಿಜವಾದ ದಿಕ್ಕು ಯಾವುದು ಅಂತ ತೋರಿಸ್ಬೇಕಾದ್ರೆ ಇಲ್ಲಿ ಒಂದು ದಟ್ ಈಸ್ ಎ ರೈಟ್ ಹ್ಯಾಂಡ್ ರೂಲ್. ಅದನ್ನು ಮುಗಿಸ್ಬಿಡೋಣ. ರೈಟ್ ಹ್ಯಾಂಡ್ ರೂಲ್ ಅಥವಾ ಮ್ಯಾಕ್ಸ್ವೆಲ್ಸ್ ಕಾರ್ಕ್ ಸ್ಕ್ರೂ ರೂಲ್ ಅಂತ ಹೇಳ್ತಾರೆ. ಬಲಗೈ ಹೆಬ್ಬೆರಳ ನಿಯಮ. ಬಲಗೈ ಹೆಬ್ಬೆರಳ ನಿಯಮ ಯಾವುದಕ್ಕೆ ಉಪಯೋಗಿಸ್ತಾರೆ? ವೈ ಡು ವಿ ಯೂಸ್ ರೈಟ್ ಹ್ಯಾಂಡ್ ರೂಲ್? ಟು ಫೈಂಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. Magnitude ಅಲ್ಲ, there is no magnitude. How much magnetic field we don't know. To find the direction of magnetic field around a current carrying wire. Whenever a current carrying wire is seen, it produces magnetic field around it, and when it produces magnetic field around it, the direction of magnetic field is given by right hand clasp rule, right hand rule. ಸೊ ಬಲಗೈ ಹೆಬ್ಬೆರಳ ನಿಯಮ ಯಾವುದಕ್ಕೆ ಅನ್ವಯ ಆಗ್ತದೆ ಅಂತ ಹೇಳಿದರೆ, ಕಾಂತೀಯ ಕ್ಷೇತ್ರದ ದಿಕ್ಕನ್ನು, ಎಲ್ಲಿ ವಾಹಕವು ವಿದ್ಯುತ್ತನ್ನು ಪ್ರವಹಿಸ್ತಾ ಇರುವಾಗ ಅಥವಾ ವಿದ್ಯುತ್ ವಾಹಕದಲ್ಲಿ ಪ್ರವಹಿಸ್ತಾ ಇರುವಾಗ ಯಾವ ದಿಕ್ಕಿನಲ್ಲಿ ವಿದ್ಯುತ್ ಕ್ಷೇತ್ರ ಇದೆ ಅಂತ ನೋಡಲಿಕ್ಕೆ ಬೇಕಾಗಿರೋದು ಇದು. ಸೊ ಯಾವ ರೀತಿ ಅದು? ಇಫ್ ಯು ವಾಂಟ್ ಟು ನೋ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಕ್ಯಾರಿಂಗ್, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಕರೆಂಟ್ ಕ್ಯಾರಿಂಗ್ ವಯರ್, ವಿಲ್ ಡೂ ಇಟ್ ಲೈಕ್ ದಿಸ್. ವಿಲ್ ಡೂ ಇಟ್ ಲೈಕ್ ದಿಸ್. ವಾಟ್ ಯು ಹ್ಯಾವ್ ಟು ಡೂ? ನಿಮ್ಮ ಬುಕ್ಕಲ್ಲಿ ಕರೆಂಟ್ ಕೆಳಗಿನ ಡೈರೆಕ್ಷನ್ಲಿದೆ, ಅದನ್ನೇ ತಗೊಳ್ಳೋಣ. ಇಟ್ ಈಸ್ ಲೈಕ್ ದಿಸ್. ನಾವೇನು ಮಾಡಬೇಕಂದ್ರೆ, ಯು ಹ್ಯಾವ್ ಟು ಕ್ಲಾಸ್ಪ್ ದಟ್ ಕಂಡಕ್ಟರ್, ಹೋಲ್ಡ್ ದಟ್ ಕಂಡಕ್ಟರ್. ಇದು ಕಂಡಕ್ಟರ್, ಇದು ನಾವು ಅಶ್ಯೂಮ್ ಮಾಡಿದ, ನಾವೇ ಊಹಿಸ್ಕೊಂಡ ಪ್ಲೇನ್ ಇದು. ದಿಸ್ ಇಸ್ ದ ಪ್ಲೇನ್ ವಿಚ್ ವಿ ಹ್ಯಾವ್ ಅಶ್ಯೂಮ್. ದಿಸ್ ಇಸ್ ನಾಟ್ ಆ್ಯಕ್ಚುಲಿ ಪ್ರೆಸೆಂಟ್. ವಿ ಹ್ಯಾವ್ ಟು ಇಮ್ಯಾಜಿನ್ ಸಚ್ ಎ ಪ್ಲೇನ್. ಹೋಲ್ಡ್ ದ ಕಂಡಕ್ಟರ್. ಓಕೆ, ಹೋಲ್ಡ್ ದ ಕಂಡಕ್ಟರ್ ಸಚ್ ದ್ಯಾಟ್ ದ ಥಂಬ್ ರೆಪ್ರೆಸೆಂಟ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಥಂಬ್ ಅಂದರೆ ಹೆಬ್ಬೆರಳು. ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸಬೇಕು. ಸೊ ಹೋಲ್ಡ್ ದ ಕಂಡಕ್ಟರ್ ಇನ್ ಸಚ್ ಎ ವೇ ದ್ಯಾಟ್ ದ ಥಂಬ್ ರೆಪ್ರೆಸೆಂಟ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಇಲ್ಲೀಗ ಚಿತ್ರ ಮಾಡೋದಾದರೆ ನಾನು, ಸೊ ದಿಸ್ ಈಸ್ ದ ಥಂಬ್ ಆ್ಯಂಡ್ ಹೀಗೆ ಮಾಡ್ತಾ ತೋರಿಸಿದರೆ, ಓಕೆ, ಇದೆಲ್ಲ ಬೆರಳು ಅಂತ ತೋರಿಸ್ಕೊಳ್ಳೋ. ನನ್ನ ಚಿತ್ರ ತುಂಬ ಅಂದವಾಗಿದೆ, ಬಟ್ ಅರ್ಥ ಆಗ್ಬೋದು ನಿಮಗೆ. ಓಕೆ, ಸೊ ಹೋಲ್ಡ್ ದ ಕಂಡಕ್ಟರ್ ವಿತ್ ದ ಥಂಬ್ ಶೋಯಿಂಗ್ ದ ಡೈರೆಕ್ಷನ್ ಆಫ್ ಕರೆಂಟ್. ಅದು ವಿದ್ಯುತ್ ಪ್ರವಹಿಸೋ ದಿಕ್ಕನ್ನು ಹೆಬ್ಬೆರಳು ತೋರಿಸ್ಬೇಕು. ಆಗ ಉಳಿದ ಬೆರಳುಗಳಲ್ಲಿದೆ, ವೇರ್ ಆರ್ ದ ಅದರ್ ಫಿಂಗರ್ಸ್? ದೇ ಆರ್ ಎನ್ಸರ್ಕಲಿಂಗ್ ದ ಕಂಡಕ್ಟರ್. ಅದರ ಸುತ್ತಿದೆ. ವಿದ್ಯುತ್ ವಾಹಕದ ಸುತ್ತ ಇರುವ ಉಳಿದ ಬೆರಳುಗಳು ಕಾಂತೀಯ ಕ್ಷೇತ್ರವನ್ನು ತೋರಿಸ್ತದೆ, ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಫ್ ಎ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್ ಈಸ್ ಕ್ಲಾಸ್ಡ್ ವಿತ್ ದ ರೈಟ್ ಹ್ಯಾಂಡ್ ಸಚ್ ದ್ಯಾಟ್ ಥಂಬ್ ಶೋಸ್ ದ ಡೈರೆಕ್ಷನ್ ಆಫ್ ಕರೆಂಟ್, ದೆನ್ ದ ರಿಮೈನಿಂಗ್ ಫಿಂಗರ್ಸ್ ಶೋ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಉಳಿದ ಬೆರಳುಗಳು ಮ್ಯಾಗ್ನೆಟಿಕ್ ಫೀಲ್ಡ್ನ ಡೈರೆಕ್ಷನ್ ಅನ್ನು ತೋರಿಸ್ತದೆ, ಕಾಂತೀಯ ಕ್ಷೇತ್ರದ ದಿಕ್ಕನ್ನು ತೋರಿಸ್ತದೆ. ಸೊ ಇಫ್ ಇಮ್ಯಾಜಿನ್, ನಿಮ್ಮ ಬುಕ್ಕಲ್ಲಿ ಆಗಿದೆ, ಇಮ್ಯಾಜಿನ್ ಎ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್ ಕ್ಲಾಸ್ಡ್ ವಿತ್ ರೈಟ್ ಹ್ಯಾಂಡ್. ಈಗ ಕೆಳಗಡೆ ಇರಬೇಕು. ಸಚ್ ದ್ಯಾಟ್ ಥಂಬ್ ಶೋಸ್ ದ ಡೈರೆಕ್ಷನ್ ಆಫ್ ಕರೆಂಟ್, ದೆನ್ ದ ರಿಮೈನಿಂಗ್ ಫಿಂಗರ್ಸ್, ಎನ್ಸರ್ಕಲಿಂಗ್ ಫಿಂಗರ್ಸ್ will show the direction of magnetic field. ಹಾಗಾದ್ರೆ ಇಲ್ಲಿ ಹೇಗಿರ್ಬೇಕು ಸರ್ ಮ್ಯಾಗ್ನೆಟಿಕ್ ಫೀಲ್ಡ್? ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗೆ ಇರಬೇಕು. ಸೊ ನಾನು ಅದಕ್ಕೆ ಹೀಗೆ ಆರೋ ಮಾರ್ಕ್ ಹಾಕಬೇಕು, ಈ ಡೈರೆಕ್ಷನಲ್ಲಿ ಆರೋ ಮಾರ್ಕ್ ಹಾಕಬೇಕು. ಬಿಕಾಸ್ ಇಲ್ಲಿ ಕರೆಂಟ್ ನಾನು ಡೌನ್ ವಾಟ್ಸ್ ತಗೊಂಡಿದ್ದೇನೆ ಕೆಳಗಿನ ದಿಕ್ಕಿನಲ್ಲಿ. ಸೊ ಕನ್ನಡದಲ್ಲಿ ಹೇಳೋದಾದ್ರೆ, ವಿದ್ಯುತ್ ವಾಹಕವನ್ನು ನಾವು ಬಲಗೈಯಲ್ಲಿ ಹಿಡ್ಕೊಂಡಿದ್ದೇವೆ ಅಂತ ಊಹಿಸ್ಕೊಂಡ್ರೆ, ಹೇಗೆ ಹಿಡ್ಕೊಳ್ಬೇಕಂದ್ರೆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸ್ತಾ ಇರಬೇಕು. ಸುಮ್ಮನೆ ಹೇಗೋ ಹಿಡ್ಕೊಂಡ್ರೆ ಆಗೋದಿಲ್ಲ, ಹೀಗೆಲ್ಲ ಹಿಡ್ಕೊಂಡ್ರೆ ಆಗೋದಿಲ್ಲ. ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕವನ್ನು ಬಲಗೈಯಲ್ಲಿ ಹಿಡ್ಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತಾ ಇರಬೇಕು. ಆವಾಗ ಉಳಿದ ಬೆರಳುಗಳು ಯಾವ ದಿಕ್ಕನ್ನು ತೋರಿಸ್ತಾ ಇರ್ತವೆ ಅಂತೇಳಿದರೆ, ಕಾಂತೀಯ ಕ್ಷೇತ್ರದ ದಿಕ್ಕನ್ನು ತೋರಿಸ್ತಾ ಇರ್ತದೆ.
ಸೊ ಇದು ಬಲಗೈ ನಿಯಮ, ಬಲಗೈ ಹೆಬ್ಬೆರಳ ನಿಯಮ. ಸೊ ಇದರಲ್ಲಿ ನಮಗೆ ಕಾಂತೀಯ ಕ್ಷೇತ್ರದ ದಿಕ್ಕು ಸಿಗತ್ತೆ. ಹಾಗಾದ್ರೆ ಇಲ್ಲಿ ಕಾಂತೀಯ ಕ್ಷೇತ್ರದ ದಿಕ್ಕು ಯಾವುದು? ನಾವು ಇದನ್ನು ಹೀಗೆ ಇಟ್ಕೊಳ್ಳುವಾಗ ವೆನ್ ಯು ಹೋಲ್ಡ್ ಇಟ್ ಲೈಕ್ ದಿಸ್, ವೆನ್ ಯು ಹೋಲ್ಡ್ ದ ಕಂಡಕ್ಟರ್ ಲೈಕ್ ದಿಸ್, ಅವರ್ ಫಿಂಗರ್ಸ್ ಕಮ್ ಲೈಕ್ ದಿಸ್. ಸೊ ಹಾಗಿದ್ರೆ ಇಲ್ಲಿ ಒಳಗಡೆ ಹೋಗ್ತಾ ಇದೆ ನಮ್ಮ ಫಿಂಗರ್ಸು ಆ್ಯಂಡ್ ಇಲ್ಲಿ ಹೊರಗಡೆ ಬರ್ತಾ ಇದೆ, ಇಟ್ ಈಸ್ ಲೈಕ್ ದಿಸ್. ಹೋಪ್ ಯು ಆರ್ ಫಾಲೋಡ್. ಹೀಗೆ ಹೋಗ್ತಾ ಇರಬೇಕು. Am I right? Correct ಅಲ್ಲ? So the conductor is carrying current downwards. Clasp the conductor with the right hand such that the thumb shows the direction of current. Then the remaining fingers are encircling like this. So that is the direction of electric current. So this is how we find out the direction of magnetic field. So ನಿಮಗೆ ಒಂದು ಪ್ರಶ್ನೆ, ವಿದ್ಯುತ್ ಕ್ಷೇತ್ರಕ್ಕೆ ದಿಕ್ಕಿದೆಯೇ, ಪ್ರಮಾಣ ಇದೆಯೇ, ಅದಕ್ಕೊಂದು ವ್ಯಾಲ್ಯೂ ಅಂತ ಇದೆಯೇ, ಮ್ಯಾಗ್ನಿಟ್ಯೂಡ್. ಡಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಹ್ಯಾಸ್ ಡೈರೆಕ್ಷನ್? ಎಸ್, ದಟ್ ಮೇ ಬಿ ಅ ಕ್ವಶನ್. ಆ್ಯಂಡ್ ಡಸ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್? ವಿದ್ಯುತ್ತನ್ನು ಪ್ರವಹಿಸ್ತಾ ಇರುವಂತಹ ಒಂದು ವಾಹಕವು ಕಾಂತೀಯ ಕ್ಷೇತ್ರವನ್ನು ತಯಾರು ಮಾಡ್ತದೆ. ಎಸ್. ವಾಟ್ ಈಸ್ ದ ಡೈರೆಕ್ಷನ್? ವಿಚ್ ರೂಲ್ ಗಿವ್ಸ್? ಯಾವ ನಿಯಮ ಕೊಡ್ತಾ ಇದೆ ಅದರ ದಿಕ್ಕನ್ನು? ಬಲಗೈ ಹೆಬ್ಬೆರಳ ನಿಯಮ. ಯಾವ ಸಮತಲದಲ್ಲಿದೆ? ವಾಹಕ ಯಾವ ಸಮತಲದಲ್ಲಿದೆಯೋ ಅದಕ್ಕೆ ಲಂಬವಾದ ಸಮತಲದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ. ರೈಟ್? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಇನ್ ಎ ಪ್ಲೇನ್ ಪರ್ಪೆಂಡಿಕ್ಯುಲರ್ ದ ಪ್ಲೇನ್ ವೇರ್ ದಿಸ್ ಕಂಡಕ್ಟರ್ ಇಸ್ ಪ್ರೆಸೆಂಟ್. ಈ ಥರ ಸಣ್ಣ ಸಣ್ಣ ಪ್ರಶ್ನೆಗಳು ಬರಲಿಕ್ಕೆ ಚಾನ್ಸ್ ಇದೆ. ಭಾಳ ಸಿಂಪಲ್ ಆದಂಥ ವಿಷಯ ಇದು. ಓಕೆ, ಇವಾಗ ಅಲ್ಲಿ ಒಂದು ನಿಮ್ಮ ಚಟುವಟಿಕೆಯಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ದೆರ್ ವಾಸ್ ಎ ಪ್ರಾಬ್ಲಮ್ ಇನ್ ಯುವರ್ ಆಕ್ಟಿವಿಟಿ ಬುಕ್. ಎ ವಯರ್, ಇಲೆಕ್ಟ್ರಿಕ್ ವೈರ್ ಇದೆಯಲ್ಲ ನಮ್ಮದು, ಕರೆಂಟ್ ತಗೊಂಡು ಹೋಗುವಂಥ ಇಲೆಕ್ಟ್ರಿಕ್ ವೈರ್ಗಳು, ಅಂಥ ಒಂದು ಇಲೆಕ್ಟ್ರಿಕ್ ವೈರ್ ನಮ್ಮ ತಲೆ ಮೇಲಿಂದ ಪಾಸ್ ಆಗಿದೆ. ಹೇಗೆ ಹೋಗ್ತಾ ಇದೆ ಅಂತೇಳಿದರೆ ಪೂರ್ವದಿಂದ ಪಶ್ಚಿಮಕ್ಕೆ. ಎಲೆಕ್ಟ್ರಿಕ್ ವೈರ್ ಪ್ಯಾರಲಲ್ ಟು ದ ಅರ್ತ್ ಈಸ್ ಕ್ಯಾರಿಂಗ್ ಎ ಕರೆಂಟ್ ಫ್ರಮ್ ಈಸ್ಟ್ ಟು ವೆಸ್ಟ್. ಈಗ ಇದು ನಾರ್ತ್, ನಿಮ್ಮ ಕಡೆಗೆ ನೀವು ಎಲ್ಲಿ ನೋಡ್ತಾ ಇದ್ದೀರಿ ನನ್ನನ್ನು, ಅದು ಉತ್ತರ ಅಂತ ಇಟ್ಕೊಳ್ಳೋ. ನಾನು ದಕ್ಷಿಣಕ್ಕಿದ್ದೇನೆ ನಿಮಗೆ, ಆಮೇಲೆ ಈ ಕಡೆ ಪಶ್ಚಿಮ, ಈ ಕಡೆ ಪೂರ್ವ ಅಂತ ಇಟ್ಕೊಳ್ಳೋ. ಯಾಕಂದರೆ ನಾನೀಗ ಉತ್ತರಕ್ಕೆ ಮುಖ ಮಾಡ್ಕೊಂಡಿದ್ರೆ ನನ್ನ ಬಲಬದಿಗೆ ಪೂರ್ವ ಇರಬೇಕು. ಸೊ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಈಸ್ಟ್ ಟು ವೆಸ್ಟ್ ಹೋಗ್ತಾ ಇದೆ ಪವರ್. ಕರೆಂಟ್ ಈಸ್ ಮೂವಿಂಗ್ ಈಸ್ಟ್ ಟು ವೆಸ್ಟ್, ರೈಟ್? ಆ್ಯಂಡ್ ಕೆಳಗೆ ಮತ್ತು ಮೇಲಿಂದ ನೋಡಿದರೆ ಅಥವಾ ಪೂರ್ವದಿಂದ ಮತ್ತು ಪಶ್ಚಿಮದಿಂದ ನೋಡಿದರೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಆಕ್ಟಿವಿಟಿ ಇದೆ ಅಲ್ಲಿ, ಅದು ಆಕ್ಟಿವಿಟಿ ಅಲ್ಲ, ಪ್ರಶ್ನೆ ಇದೆ. An electric wire which is parallel to the earth is carrying a current from east to west. What is the direction of magnetic field at the top and bottom as you view from east or west? ನಾವು ಇದನ್ನು ಇಟ್ಕೊಂಡು ಮಾಡೋಣ. ಇಟ್ ವಿಲ್ ಬಿ ವೆರಿ ಈಸಿ ಇಫ್ ಐ ವಾಂಟ್ ಟು ಎಕ್ಸ್ಪ್ಲೈನ್ ಇಟ್. ಸೊ ಹೀಗಿರಬೇಕು ನಮ್ಮ ಇಲೆಕ್ಟ್ರಿಕ್ ವೈರ್ಸ್ ಎಲ್ಲ. ಅದರ ಕೆಳಗಡೆ ನಾವಿರ್ತೀವಿ, ಅದು ಕಂಬದಿಂದ ಕಂಬಕ್ಕೆ, ಫ್ರಮ್ ಪೋಲ್ ಟು ಪೋಲ್ ಇಟ್ ವಿಲ್ ಬಿ ಸ್ಟ್ರೆಚ್ ದಟ್ ಇಲೆಕ್ಟ್ರಿಕ್ ವೈರ್ಸ್ ಆ್ಯಂಡ್ ವೈರ್ ಈಸ್ ಲೈಕ್ ದಿಸ್. ನಾವು ಕರೆಂಟ್ ಈಸ್ ಫ್ರಮ್ ಈಸ್ಟ್ ಟು ವೆಸ್ಟ್. ಇದರ ತುದಿ ಕರೆಂಟ್ನ ಡೈರೆಕ್ಷನ್ ಅಂತ ಇಟ್ಕೊಳ್ಳೋ, ಪೆನ್ನಿನ ತುದಿ. ಸೊ ಇಟ್ ಈಸ್ ಫ್ರಮ್ ಈಸ್ಟ್ ಟು ವೆಸ್ಟ್. ಈಸ್ಟ್ ವೆಸ್ಟ್ ಹೀಗೆ, ನಿಮ್ಮ ಕಡೆ ನಾರ್ತ್, ನಾನು ಸೌತಲ್ಲಿದ್ದೀನಿ. ಸೊ ನೀವು ನಾರ್ತಿಂದ ಸೌತಿಗೆ ನೋಡ್ತಾ ಇದ್ದೀರಾ. ಸೊ ಈಸ್ಟ್ ಟು ವೆಸ್ಟ್ ಈಸ್ ಲೈಕ್ ದಿಸ್. ಇಲ್ಲಿಂದ ನೋಡಿದರೆ ಯಾವ ಥರ ಕರೆಂಟ್ ಡೈರೆಕ್ಷನ್, ಆ್ಯಂಡ್ ಇಲ್ಲಿಂದ ನೋಡಿದರೆ ಯಾವ ಥರ ಕರೆಂಟ್ ಡೈರೆಕ್ಷನ್, ಮ್ಯಾಗ್ನೆಟಿಕ್ ಡೈರೆಕ್ಷನ್, ಕಾಂತೀಯ ಕ್ಷೇತ್ರದ ದಿಕ್ಕು. ಇಲ್ಲಿಂದ ನೋಡಿದರೆ ಹೇಗೆ ಅಂದರೆ, ನೀವು ಪಶ್ಚಿಮಕ್ಕೆ ನೋಡಿದರೆ ಹೇಗೆ, ಪೂರ್ವಕ್ಕೆ ನೋಡಿದರೆ ಹೇಗೆ ಅಂತ. ವೆರಿ ಈಸಿ. ಅಫ್ಕೋರ್ಸ್ ಯು ಹ್ಯಾವ್ ಟು ಇಮ್ಯಾಜಿನ್ ದಿಸ್. ಇದನ್ನು ಸ್ವಲ್ಪ ಯೋಚನೆ ಮಾಡಿ ನಾವು ಮಾಡಬೇಕು. ಇಲ್ಲೀಗ ನಿಮಗೆ ಮಾಡೆಲ್ ಇದೆ, ಯು ಕ್ಯಾನ್ ಈಸಿಲಿ ಫೈಂಡ್ ಇಟ್ ಔಟ್. ಬಟ್ ಎಕ್ಸಾಮ್ ಹಾಲಲ್ಲಿ ಇದನ್ನೆಲ್ಲ ತಗೊಂಡು ಹೋಗುವಾಗಿಲ್ಲ, ನೀವು ಯೋಚನೆ ಮಾಡ್ತಾ ಮಾಡಬೇಕು. ಸೊ ದಿಸ್ ಈಸ್ ದ ಎಲೆಕ್ಟ್ರಿಕ್ ವೈರ್, ಕರೆಂಟ್ ಈಸ್ ಲೈಕ್ ದಿಸ್. ಹೌ ಶುಡ್ ಯು ಕ್ಲಾಸ್ಪ್ ದ ಕಂಡಕ್ಟರ್ ನಾವು? ಹೌ ಶುಡ್ ಯು ಕ್ಲಾಸ್ಪ್ ದ ಕಂಡಕ್ಟರ್? ಹೇಗೆ ಇದನ್ನು ಹಿಡಿದಿಟ್ಕೋಬೇಕು ಅಂತ ಹೇಳ್ಕೊಂಡು, ನೀವು ಈ ಕಡೆಯಿಂದ ನೋಡಿದರೆ, ಅಂದರೆ ನೀವು ಪಶ್ಚಿಮದ ಕಡೆಗೆ ನೋಡ್ತಾ ಇದ್ದರೆ, ಪಶ್ಚಿಮದ ಕಡೆಗೆ ನೀವು ಕಂಡಕ್ಟರನ್ನು ನೋಡ್ತಾ ಇದ್ದರೆ, ವಾಹಕವನ್ನು ನೋಡ್ತಾ ಇದ್ದರೆ, ಇಫ್ ಯು ಆರ್ ಒಬ್ಸರ್ವಿಂಗ್ ದ ಕಂಡಕ್ಟರ್ ಸಚ್ ದ್ಯಾಟ್ ಕರೆಂಟ್ ಈಸ್ ಮೂವಿಂಗ್ ಟವರ್ಡ್ಸ್ ವೆಸ್ಟ್ ಆ್ಯಂಡ್ ಯು ಆರ್ ಲುಕಿಂಗ್ ಟವರ್ಡ್ಸ್ ವೆಸ್ಟ್, ಅದು ಪಶ್ಚಿಮ. ಆ್ಯಂಡ್ ಯು ಹ್ಯಾವ್ ಟು ಕ್ಲಾಸ್ ದಿಸ್ ಕಂಡಕ್ಟರ್ ವಿತ್ ಯುವರ್ ರೈಟ್ ಹ್ಯಾಂಡ್ ಸಚ್ ದ್ಯಾಟ್ thumb shows the direction of current, then the remaining fingers show the direction of magnetic field. ಯಾವ ಥರ ಬರುತ್ತೆ? ಈಸ್ ದಿಸ್ ಡೈರೆಕ್ಷನ್ ಕ್ಲಾಕ್ವೈಸ್ ಟು ಯು? ದಿಸ್ ಈಸ್ ಕ್ಲಾಕ್ವೈಸ್. ಇದು ಪ್ರದಕ್ಷಿಣಾಕಾರದಲ್ಲಿದೆ. ಹಾಗಾದರೆ ಪೂರ್ವದಿಂದ ಪಶ್ಚಿಮಕ್ಕೆ ವಿದ್ಯುತ್ತನ್ನು ಪ್ರವಹಿಸುತ್ತಿರುವಂತಹ ವಾಹಕವನ್ನು ನೀವು ಪೂರ್ವಕ್ಕೆ ಮುಖ ಮಾಡಿ ನೋಡಿದರೆ, ಪಶ್ಚಿಮಕ್ಕೆ ಮುಖ ಮಾಡಿ ನೋಡಿದರೆ, ಈ ಕಡೆ ಪಶ್ಚಿಮ ಆಯಿತು, ಪಶ್ಚಿಮಕ್ಕೆ ಮುಖ ಮಾಡಿ ನೋಡಿದರೆ ಅದರಲ್ಲಿರುವ ಕಾಂತೀಯ ಬಲರೇಖೆಗಳು
ಪ್ರದಕ್ಷಿಣಾಕಾರದಲ್ಲಿ ಇರ್ತದೆ. ಆಮ್ ಐ ರೈಟ್? ಸೊ ಇಫ್ ಯು ಲುಕ್ ಇನ್ ಟು ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಯಾರಲಲ್ ಟು ದ ಅರ್ತ್ ಫ್ರಮ್ ಈಸ್ಟ್ ಟು ವೆಸ್ಟ್, and if you look into the west, then the magnetic field lines will be in the clockwise direction. ಇದು ಕ್ಲಾಕ್ ರನ್ ಆಗೋದು ಹೀಗೆ, ಪ್ರದಕ್ಷಿಣಾಕಾರ. ಗಡಿಯಾರ ಹೋಗೋ ದಿಕ್ಕದು ಪ್ರದಕ್ಷಿಣಾಕಾರ. ಓಕೆ, ನೀವು ಪೂರ್ವಕ್ಕೆ ಮುಖ ಮಾಡಿ ನೋಡಿದರೆ ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ? ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಅದನ್ನು ಈ ಕಡೆ ಬಂದು ನೋಡೋಣ. ಇಫ್ ಯು ಆರ್ ಲುಕಿಂಗ್ ಟವರ್ಡ್ಸ್ ಈಸ್ಟ್, ನಾವು ಪೂರ್ವಕ್ಕೆ ಮುಖ ಮಾಡಿ ನೋಡಿದರೆ, ನಾವು ಪೂರ್ವಕ್ಕೆ ಮುಖ ಮಾಡಿ ನೋಡುವಾಗ ಹೀಗಿರುತ್ತೆ ಸ್ಥಿತಿ. ಕರೆಂಟ್ ಅದೇ ದಿಕ್ಕಲ್ಲಿದೆ. ಕರೆಂಟ್ ಈಸ್ ಮೂವಿಂಗ್ ಫ್ರಾಮ್ ಈಸ್ಟ್ ಟು ವೆಸ್ಟ್. ಅಂದರೆ ನಾವು ಪೂರ್ವಕ್ಕೆ ಮುಖ ಮಾಡಿದ್ದೀವಿ. ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್. ಅಂದರೆ ಇಟ್ ಈಸ್ ಮೂವಿಂಗ್ ಫ್ರಮ್ ಹಿಯರ್ ಟು ಹಿಯರ್. ಈ ಕಡೆಯಿಂದ ಈ ಕಡೆಗೆ ಕರೆಂಟ್ ಹೋಗ್ತಾ ಇದೆ. ಆವಾಗ ನಾವು ಈ ಕಡೆಯಿಂದ ನೋಡಿದರೆ, ಅಫ್ಕೋರ್ಸ್ ರೂಲ್ ಹಾಗೇನೇ ಇರುತ್ತೆ. ಕ್ಲಾಸ್ ದ ಕಂಡಕ್ಟರ್ ವಿತ್ ರೈಟ್ ಹ್ಯಾಂಡ್ ಸಚ್ ದ್ಯಾಟ್ ಥಂಬ್ ಶೋಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ನಿಮ್ಮ ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕವನ್ನು ನೀವು ಬಲಗೈಯಲ್ಲಿ ಹಿಡಿದುಕೊಳ್ಬೇಕು. ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸ್ತಾ ಇರಬೇಕು. ಆವಾಗ ಉಳಿದ ಬೆರಳುಗಳು ಮ್ಯಾಗ್ನೆಟಿಕ್ ಫೀಲ್ಡನ್ನು ತೋರಿಸ್ತಾ ಇದೆ. ನೀವು ಈ ಕಡೆಯಿಂದ ನೋಡುವಾಗ ನಿಮ್ಮ ಬೆರಳುಗಳು ಈ ಥರ ತೋರಿಸ್ತಾ ಇದ್ದರೆ ಅದು ಈ ಥರ ಬರುತ್ತೆ. ಇದು ಅಪ್ರದಕ್ಷಿಣಾಕಾರವಾಗಿರ್ತದೆ. ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ದಿಸ್ ಡೈರೆಕ್ಷನ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್. ಸೊ ಇಫ್ ಯು ಲುಕ್ ಟವರ್ಡ್ಸ್ east, magnetic field around the conductor will be in the anti-clockwise direction, and if you look towards west, other side, magnetic field lines will be so hige barutte avaga. So magnetic field lines will be in clockwise direction. ಇದರ ಅರ್ಥ ಹಾಗೆ. ಸೊ ಅದೇ ಪ್ರಶ್ನೆಯಾಗಿ ಕೇಳ್ಬೋದು, ಅದನ್ನೇ ಯಾವ ದಿಕ್ಕಿನಲ್ಲಿರುತ್ತೆ ಅಂತ ಹೇಳ್ಕೊಂಡು. ಸೊ ಎಲ್ಲದಕ್ಕೂ ಉತ್ತರ ಇದು ಕೊಡುತ್ತೆ, ರೈಟ್ ಹ್ಯಾಂಡ್ ರೂಲ್ ಅಥವಾ ಬಲಗೈ ಹೆಬ್ಬೆರಳ ನಿಯಮ. ಓಕೆ, ಇದನ್ನು ನೀವೇ ಮಾಡಿ ನೋಡ್ಬೋದು ಮನೇಲಿ, ಹೀಗೆ ಹಿಡಿದು ಎಲ್ಲ ಮನೇಲಿ ಹೇಳಿ ಮಾತ್ರ ನೀವೇನು ಮಾಡ್ತಾಯಿದ್ದೀರಿ ಅಂತ. ಇಲ್ಲಾಂದರೆ ಅಪ್ಪ ಅಮ್ಮನಿಗೆ ಡೌಟ್ ಆಗ್ಲಿಕ್ಕೆ ಶುರು ಆಗ್ಬೋದು, ಇವ್ರು ಏನು ಮಾಡ್ತಾಯಿದ್ದಾರೆ ಅಂತ. ಇದೆಲ್ಲ ಏನು ಮಾಡ್ತಾಯಿದ್ದಾರೆ ಅವ್ರಿಗೆ ಗೊತ್ತಿರೋಲ್ಲ. ಓಕೆ, ಸೊ ದಿಸ್ ಈಸ್ ಒನ್ ಏರಿಯಾ ವ್ಯಾರ್ ಯು ಗೆಟ್ ಕ್ವಶನ್ ಇನ್ ಆ್ಯಂಡ್ ಡಿಫ್ರೆಂಟ್ ಕ್ವಶನ್ಸ್. ನೀವು ಆಲ್ರೆಡಿ ನಿಮಗೆ ಬೇರೆ ಬೇರೆ ಇಂಪಾರ್ಟೆಂಟ್ ಕ್ವಶನ್ಸು, ಅದಕ್ಕೆ ಉತ್ತರಗಳು ಎಲ್ಲ ಬಂದಿರ್ಬೋದು. ನಾನು ಮಾಡ್ತಾ ಇರೋದೇನು ಅಂತ ಹೇಳಿದರೆ, ಈಗ just refreshing. I want to refresh everything once and I want to make the concept very clear, that's all. ಆಮೇಲೆ ಅದನ್ನು ಬರೀಲಿಕ್ಕೆ ಈಸಿ ಆಗುತ್ತೆ. then you can use your own words and you can write it. Okay, we will move on to another important aspect, that is how are these magnetic field lines. ಈಗ ಕಾಂತೀಯ ಕ್ಷೇತ್ರದ ಒಂದೆರಡು ಗುಣಲಕ್ಷಣ ಬರೀರಿ. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್? ಎವ್ರಿ ಮ್ಯಾಗ್ನೆಟಿಕ್, ಈ ಮೈಕೆಲ್ ಫೆರಡೆ ಏನು ಮಾಡಿದ್ರು ಅಂತ ಹೇಳಿದರೆ, ಈಗ ನಿಮಗೆ ಚಿಕ್ಕಂದಿನಲ್ಲಿ ಒಂದು when you are in first standard, second standard or LKG, UKG, suppose somebody ask you draw the picture of sunrise, ಸೂರ್ಯೋದಯದ ಚಿತ್ರ ಬರೀರಿ ಅಂತ ಹೇಳಿದರೆ ನಿಮಗೆ ನೀವು ಹೇಗೆ ಬರೀತೀರಿ? ನೀವು ಫಸ್ಟಿಗೆ ಏನು ಮಾಡ್ತೀರಿ ಅಂದರೆ, ಒಂದು ಲ್ಯಾಂಡ್ಸ್ಕೇಪು, ಎರಡು ಗುಡ್ಡಗಳು ಹೀಗೆ, ಆಮೇಲೆ ಹೀಗೆಲ್ಲ ಹಕ್ಕಿಗಳು ಹಾರ್ತಾ ಇರೋದು ಲೈಕ್ ದಿಸ್, ಆ್ಯಂಡ್ ಯು ಡ್ರಾ ಎ ಸನ್. ಸೂರ್ಯನನ್ನು ಹೀಗೆ ಬಿಡಿಸ್ತೀರಿ. ಸೂರ್ಯ ಬೆಳಗಿನ ಸಮಯದಲ್ಲಿ ಕೆಂಪಾಗಿ ಕಾಣಿಸ್ತಾನೆ ಅಥವಾ ಕೇಸರಿ, ಇಲ್ಲಿ ಕೆಂಪಿಲ್ಲ, ಅಥವಾ ಆರೆಂಜ್ ಕಲರಲ್ಲಿ ಕಾಣಿಸ್ತಾನೆ. ಸಪೋಸ್ ದಿಸ್ ಇಸ್ ಸನ್. ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತದೆ ನಿಮಗೆ. ವಿ ಫೀಲ್ ದಟ್ ಸಮಥಿಂಗ್ ಈಸ್ ಮಿಸ್ಸಿಂಗ್ ಹಿಯರ್. ವಾಟ್ ಈಸ್ ಮಿಸ್ಸಿಂಗ್ ಹಿಯರ್? ಸನ್ ಈಸ್ ನಾಟ್ ಸೋ ಬ್ರೈಟ್, ಹಿ ಈಸ್ ವೆರಿ ಡಲ್. ಸೊ ಹೌ ಟು ಮೇಕ್ ದ ಸನ್ ವೆರಿ ಬ್ರೈಟ್? ಯು ಡ್ರಾ ಲೈನ್ಸ್ ಲೈಕ್ ದಿಸ್. ಈಗ ಲೈನ್ಸ್ ಹಾಕ್ತೀರಿ ನೀವು, ಕರೆಕ್ಟ್? ಈಗ ಲೈನ್ಸ್ ಹಾಕ್ತೀರಿ. ಈಗ ಲೈನ್ಸ್ ಹಾಕಿದ ಕೂಡಲೇ ಯು ಫೀಲ್ ದ್ಯಾಟ್ ಸನ್ ಈಸ್ ವೆರಿ ಬ್ರೈಟ್. ಯಾರಿಗೂ ಅರ್ಥ ಆಗುತ್ತೆ, ಸನ್ ಆನ್ ಆಗಿದೆ, ಸನ್ ರೈಸ್ ಆಗ್ತಾ ಇದೆ, ಸೂರ್ಯೋದಯ ಆಗ್ತಾ ಇದೆ, ಸನ್ ಇನ್ನೂ ಬ್ರೈಟ್ ಆಗ್ತಾ ಇದ್ದಾನೆ. ಅದೇ ಥರ ಸಪೋಸ್ ಇಫ್ ಐ ಶೋ ಎ ಬಲ್ಬ್, ಹೀಗೊಂದು ಬಲ್ಬನ್ನು ತೋರಿಸಿದರೆ ಮತ್ತೆ ನಮಗೇನೋ ಮಿಸ್ಸಿಂಗ್ ಅಂತ ಅನಿಸುತ್ತೆ. ಸರ್ ಬಲ್ಬ್ ಆನ್ ಆಗಿಲ್ವಾ ಅಂತ ಅನಿಸ್ತದೆ ಅಂತ. ಸೊ ವಾಟ್ ವಿ ಡೂ? ವಿ ಡ್ರಾ ಲೈನ್ಸ್ ಲೈಕ್ ದಿಸ್. ಬಲ್ಬ್ ಆನ್ ಆಯ್ತು, ಈಗ ದಿಸ್ ಈಸ್ ಆನ್, ಸನ್ ಈಸ್ ಆನ್, ಸ್ವಿಚ್ ಆನ್. ದಿಸ್ ಈಸ್ ಹೌ ವಿ ರೆಪ್ರೆಸೆಂಟ್. ಇದು ನಮಗೆ ಒಂದು ಬೈ ನೇಚರೇ ನಮಗೆ ಒಂದು ಬಂದುಬಿಟ್ಟಿದೆ. ಮೈಕೆಲ್ ಫೆರಡೆ ಈ ಐಡಿಯಾವನ್ನು ತಗೊಂಡ್ರು. ಮೈಕೆಲ್ ಫೆರಡೆ ಸೆಡ್ ದ್ಯಾಟ್ ಯು ಕ್ಯಾನ್ ರೆಪ್ರೆಸೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟರ್ಮ್ಸ್ ಆಫ್ ಲೈನ್ಸ್. ಲೈನ್ಸ್ ಡ್ರಾ ಮಾಡಿ ಫೀಲ್ಡನ್ನು ತೋರಿಸ್ಲಿಕ್ಕೆ. ಈಗ ಅರ್ತ್ ಅಂತ ತೋರಿಸ್ತೀವಿ ನಾವು. ಸಪೋಸ್ ದಿಸ್ ಈಸ್ ಅರ್ತ್. ಅರ್ಥನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ನಮ್ಗೆ ಗೊತ್ತಾಗೋಲ್ಲ. ವಿ ಡೋಂಟ್ ಫೈಂಡ್ ದಟ್ ದರ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಸಾರಿ, ಅರ್ಥನ ಸುತ್ತ ಓಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಗೊತ್ತಾಗೋದಿಲ್ಲ, ಗ್ರಾವಿಟೇಷನಲ್ ಫೀಲ್ಡ್ ಇದೆ ಅಂತ ಗೊತ್ತಾಗೋದಿಲ್ಲ. ಯು ಕ್ಯಾನ್ ಫೀಲ್ ಇಟ್ ಯೂಸಿಂಗ್ ಎ ಬಾಲ್ ಆರ್ ಎನದರ್ ಮ್ಯಾಗ್ನೆಟ್. ಅದಕ್ಕೆ ಬೇಕಾದವೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು.
ಇವಾಗ ಅದನ್ನು ಡಯಾಗ್ರಾಮಲ್ಲಿ ಹೇಗೆ ತೋರಿಸೋದು? ಹೌ ಡು ವಿ ಶೋ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಡಯಾಗ್ರಾಮ್? ಇನ್ ಎ ಡಯಾಗ್ರಾಮ್ ವಿ ಡ್ರಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈಕ್ ದಿಸ್, ವಿ ಡ್ರಾ ಇಟ್ ಲೈಕ್ ದಿಸ್, ಲೈನ್ಸ್ ಡ್ರಾ ಮಾಡ್ತೀವಿ. ಅದೇ ಥರ ಲೈನ್ಸ್ ಡ್ರಾ ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡನ್ನು ತೋರಿಸ್ಬೋದು ಅಂತ ಫಸ್ಟ್ ಟೈಮ್ ಹೇಳಿದ್ದು. ಲೈನ್ಸ್ ಡ್ರಾ ಮಾಡಿ ಲೈಟ್ ಇದೆ ಅಂತ ತೋರಿಸ್ಬೋದು ಅಂತ ಹೇಳಿದ್ದು ನಾವೇ ಮಾಡ್ಕೊಂಡಿದ್ದು. ಬಟ್ ಈ ಏರಿಯಾದಲ್ಲಿ ಹೇಳಿದ್ದು ಫಸ್ಟಿಗೆ ಮೈಕಲ್ ಫೆರಡೆ. Michael Faraday started drawing lines around a magnet and showed magnetic field lines. But ಹೀಗೆ ಅದನ್ನು ನಾವು ಕಾಂತೀಯ ಬಲರೇಖೆಗಳು ಅಂತ ಹೇಳ್ತೇವೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಕಾಂತೀಯ ಬಲರೇಖೆಗಳು. ಇದನ್ನು ಹೇಗೆ ಡ್ರಾ ಮಾಡ್ಬೇಕು ಸರ್? ಒಟ್ಟಾರೆ ಒಂದು ಲೈನ್ ಹೇಳ್ಕೊಂಡು ಹೋಗುದಾ? ಕ್ಯಾನ್ ವಿ ಡ್ರಾ ಲೈನ್ಸ್ ಆಸ್ ವಿ ಲೈಕ್ ರ್ಯಾಂಡಮ್ಲಿ? ನೋ, ದೇರ್ ಈಸ್ ಎ ವೇ. ದೇರ್ ಆರ್ ಮೆಥಡ್ಸ್ ಟು ಡ್ರಾ ಇಟ್. ಆ್ಯಂಡ್ ವೆನ್ ವಿ ಟೇಕ್ ಎ ಬಾರ್ ಮ್ಯಾಗ್ನೆಟ್, ವಿ ವಿಲ್ ಟೇಕ್ ಎ ಬಾರ್ ಮ್ಯಾಗ್ನೆಟ್. ದರ್ ಈಸ್ ಎ ರೂಲ್. ಇಫ್ ಯು ವಾಂಟ್ ಟು ಸಿ ಎ ಮ್ಯಾಗ್ನೆಟ್, ಯಾವಾಗಲೂ ಸಪೋಸ್ ಯು ವಾಂಟ್ ಟು ಚೆಕ್ ವೆದರ್ ಯು ಹ್ಯಾವ್ ಹಾರ್ಟ್ ಬೀಟ್ ಆರ್ ನಾಟ್ ಇರ್ತದೆ. ಹಾರ್ಟ್ ಬೀಟ್ ಇದೆಯಾ ಅಂತ ಚೆಕ್ ಮಾಡೋದು ಹೇಗೆ? ಒಂದೇ ನಿಮ್ಮ ಕಿವಿಯನ್ನು ಇಡಬೇಕು ಹಾರ್ಟಲ್ಲಿ. ಇನ್ನೊಬ್ಬರ ಹಾರ್ಟ್ ಬೀಟ್ ನೋಡ್ಬೇಕಾದ್ರೆ ಯು ಪ್ಲೇಸ್ ಯುವರ್ ಇಯರ್ಸ್ ದ್ಯಾಟ್, ಬಿಕಾಸ್ ಇಯರ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ವಿಚ್ ಕ್ಯಾನ್ ಡಿಟೆಕ್ಟ್ ಸೌಂಡ್. ಸ್ಟೆಥೋಸ್ಕೋಪ್ ಇಡಬೇಕು, ಬೇರೆನೂ ಇಟ್ಟರೆ ಆಗೋದಿಲ್ಲ. ಯು ಕಾಂಟ್ ಪ್ಲೇಸ್ ಸಮ್ ಅದ ವೇಯಿಂಗ್ ಮೆಷಿನ್, ಯಾವುದೊಂದು ತೂಕದ ತಕ್ಕಡಿ ಅನ್ನೋದು ಹೃದಯದಲ್ಲಿಟ್ಟು ಹಾರ್ಟ್ ಬೀಟ್ ನೋಡ್ಲಿಕ್ಕೆ ಆಗೋದು, ಅದು ಮಾಸ್ ನೋಡ್ಲಿಕ್ಕೆ ಇರೋದು. ಅಥವಾ ಥರ್ಮೋಮೀಟರ್ ಇಟ್ಟು ನಿಮಗೆ ಯು ಕಾಂಟ್ ಚೆಕ್ ದ ಹಾರ್ಟ್ ಬೀಟ್ ಬಿಕಾಸ್ ಇಟ್ ಈಸ್ ಯೂಸ್ ಟು ಮೆಜರ್ ಟೆಂಪರೇಚರ್. ಯು ಕಾಂಟ್ ಯೂಸ್ ಥರ್ಮೋಮೀಟರ್. ಸೊ ಅದಕ್ಕೆ ಅದರದ್ದೇ ಆದಂಥ ಒಂದು ಸಿಗ್ನಿಫಿಕೆನ್ಸ್ ಇದೆ. ಸೊ ಅರ್ಥಿನ ಸುತ್ತ ಗ್ರಾವಿಟಿ ಇದೆ ಅಂತ ಹೇಳ್ಕೊಂಡು ಚೆಕ್ ಮಾಡೋದು ಹೇಗೆ? ದರ್ ಈಸ್ ಎ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ. ಹೌ ಟು ಟೆಸ್ಟ್ ಇಟ್? ಡ್ರಾಪ್ ಎ ಬಾಲ್. ಬಾಲ್ ವಿಲ್ ಬಿ ಅಟ್ರಾಕ್ಟೆಡ್ ಟವರ್ಡ್ಸ್ ಅರ್ತ್. ಅದ್ಯಾಕೆ ಬಾಲೇ ತಗೋಬೇಕು ಸರ್? ಬಿಕಾಸ್ ಬಾಲ್ ಈಸ್ ಅನದರ್ ಮಾಸ್ ವಿಚ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಗ್ರಾವಿಟೇಷನಲ್ ಫೀಲ್ಡ್. ಆ ಗುರುತ್ವಾಕರ್ಷಣ ಶಕ್ತಿಯನ್ನು ಅನುಭವಿಸ್ಲಿಕ್ಕೆ ಗೊತ್ತಿರೋದು ಇನ್ನೊಂದು ಮಾಸಿಗೆ, ಇನ್ನೊಂದು ಬಾಲಿಗೆ. ಅದೇ ಥರ ಇಲ್ಲಿ ಕೂಡ ಮ್ಯಾಗ್ನೆಟ್ನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತೇಳಿ ನಾವು ಚೆಕ್ ಮಾಡಬೇಕಿದ್ರೆ ಆಗ ತೋರಿಸಿದ ಚಿಕ್ಕ ಚಿಕ್ಕ ನಾವು ದಿಕ್ಸೂಚಿಗಳನ್ನು ಯೂಸ್ ಮಾಡಬೇಕು. ನೀವು ದಿಕ್ಸೂಚಿಗಳನ್ನು ಇಡ್ತಾ ಬಂದರೆ ಇದೆಲ್ಲ ಚಟುವಟಿಕೆ ನಿಮಗೆ ಇದೆ. ನಾನು ಇದ್ರ ಬಗ್ಗೆ ಹೆಚ್ಚು ಟೈಮ್ ಇದು ಮಾಡೋದಿಲ್ಲ. ನೋಡ್ತಾ ಬಂದರೆ ಆ ದಿಕ್ಸೂಚಿಗಳು ಅದರ ಡೈರೆಕ್ಷನ್ಸು ಹೀಗಿರುತ್ತೆ. ಅದ್ಯಾಕೆ ಸರ್ ಹೀಗೆ ತೋರಿಸಿದ್ರಿ ದಿಕ್ಸೂಚಿಯನ್ನು? ಅದರ ನಾರ್ತ್ ಪೋಲ್, ದ ನಾರ್ತ್ ಪೋಲ್ ಆಫ್ ದಟ್ ನೀಡಲ್ ವಿಲ್ ಬಿ ರಿಫ್ಲೆಕ್ಟೆಡ್ ಫ್ರಮ್ ದಿಸ್, ಆ್ಯಂಡ್ ಅದು ಇದನ್ನು ವಿಕರ್ಷಣೆ ಮಾಡ್ತದೆ. ಸೊ ಇಲ್ಲಿಗೆ ಬರುತ್ತೆ. ಸೌತ್ ಪೋಲ್ ಅಟ್ರಾಕ್ಟ್ ಆಗುತ್ತೆ, ಆಕರ್ಷಣೆ ಆಗ್ತದೆ. ಅದನ್ನು ಇಲ್ಲಿ ತರುವಾಗ ಹೀಗೆ ವಿಕರ್ಷಣೆ ಆಗುತ್ತೆ, ಹೀಗಾಗುತ್ತೆ. ಸೊ ಇಫ್ ಯು ಕೀಪ್ ಆನ್ ಪ್ಲೇಸಿಂಗ್ ಎ ಸ್ಮಾಲ್ ನೀಡಲ್ at every point around a magnet, you will get some path. ಹೀಗೆ ಒಂದು ನಿಮಗೆ ದಿಕ್ಕು ಬರುತ್ತೆ, ಅದನ್ನು ಹೀಗೆ ಬರಿಬೇಕು. It will be like this. ಇದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂತ ಕರೆಯೋದು. ದಿಸ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಆ್ಯಂಡ್ ಇದನ್ನೇ ಕಾಂತೀಯ ಬಲರೇಖೆ ಅಂತ ಕರೆಯೋದು ನಾವು. ಸರ್ ಆ ಕಡೆಯಿಂದ ಇಟ್ಕೊಂಡು ಹೋದರೆ ಆ ನೀಡ್ಲ್ ಇಲ್ಲಿ ಹೀಗೆ ನಿಲ್ಲುತ್ತೆ. ನಾರ್ತ್ ಪೋಲ್ ಅದನ್ನು ರಿಪೆಲ್ ಮಾಡುತ್ತೆ. ಸೌತ್ ಪೋಲ್, ಅಫ್ಕೋರ್ಸ್ ನಾರ್ತ್ ಪೋಲ್ ವಿಲ್ ರಿಪೆಲ್ ದ ನಾರ್ತ್ ಸೈಡ್ ಆಫ್ ದ ನೀಡ್ಲ್. ದಿಕ್ಸೂಚಿಯ ನಾರ್ತ್ ಉತ್ತರ ಧ್ರುವವನ್ನು ಈ ಉತ್ತರ ಧ್ರುವ ತಳ್ತದೆ ಆ ಕಡೆ. ಸೊ ಹೀಗೆ ಆಗ್ತಾ ಹೋದರೆ ಇಟ್ ವಿಲ್ ಬಿ ಲೈಕ್ ದಿಸ್. So you can keep a needle like this and you can draw the magnetic field lines. ನಾವು ಹೀಗೆ ಬರಿತೀವಿ. So it will come like this. Okay, like this. So ದಂಡಕಾಂತ ಅಂತ ಹೇಳ್ತೀವಲ್ಲ, ಬಾರ್ ಮ್ಯಾಗ್ನೆಟ್, ಅರೌಂಡ್ ದ ಬಾರ್ ಮ್ಯಾಗ್ನೆಟ್ ಇಟ್ ಇಸ್ ಲೈಕ್ ದಿಸ್. ಇದು ಕಾಣಿಸೋದಿಲ್ಲ ನಮಗೆ ಕಣ್ಣಿಗೆ, ಇದನ್ನು ನಾವೇ ಅನಾಲಿಸಿಸ್ ಮಾಡೋದು. ವಿ ವಿಲ್ ಅನಲೈಸ್ ಇಟ್ ಲೈಕ್ ದಿಸ್. ವಿ ಕಾಂಟ್ ಸಿ ದಿಸ್. Sir, if you draw lines, it is easy enough. Is it not a vector quantity? It has got both magnitude and direction. How to get the direction? ದಿಕ್ಕು ಹೇಗೆ? ನಾವು ದಿಕ್ಕು ಹೇಗೆ ಹೇಳ್ತೇವೆ ಅಂತ ಹೇಳಿದ್ರೆ, ಸಣ್ಣ ಸಣ್ಣ ದಿಕ್ಸೂಚಿಗಳು ಹೀಗೆ ತೋರಿಸ್ತೇವಲ್ಲ, ಅದು ಉತ್ತರ ಧ್ರುವದಿಂದ ಹೊರಟು ದಕ್ಷಿಣ ಧ್ರುವಕ್ಕೆ ಇದೆ. ಕಾಂತೀಯ ಬಲರೇಖೆಗಳು ದಂಡಕಾಂತದ ಸುತ್ತಲೂ ಉತ್ತರದಿಂದ ಹೊರಟು, ಉತ್ತರದಿಂದ ಆರಂಭಿಸಿ ದಕ್ಷಿಣಕ್ಕೆ ಪ್ರವಹಿಸ್ತದೆ ಹೀಗೆ. So magnetic lines of force, they start from North Pole and move towards the south. Do they end in south? South ಅಲ್ಲಿ ಅದು ಎಂಡ್ ಆಗ್ತದಾ? ದಕ್ಷಿಣ ಧ್ರುವದಲ್ಲಿ ಅದು ಮುಗಿತದಾ? ಇಲ್ಲ. Magnetic field lines, they start from south and move towards north. ಒಳಗಡೆ ಸೌತಿಂದ ನಾರ್ತಿಗೆ ಹೋಗ್ತದೆ ಅದು. ಸೊ ದೇ ಆರ್ ಲೈಕ್ ದಿಸ್. ಅಫ್ಕೋರ್ಸ್ ಇದು ಹತ್ರ ನಾನು ಡ್ರಾ ಮಾಡಬೇಕಾಗತ್ತೆ. ಓಕೆ, ಈಗ ಇಷ್ಟು ಸಾಕು. ಕರೆಕ್ಟ್ ಡಯಾಗ್ರಾಮಿಗೆ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ. ಯಾಕಂದರೆ ವೆನ್ ಐ ಡ್ರಾ ದಿಸ್ ದರ್ ಮೇ ಬಿ ಸಮ್ ಮಿಸ್ಟೇಕ್ಸ್. ಅದು ಜಾಗ ಮತ್ತು ನನಗೆ ನಿಂತು ಡ್ರಾ ಮಾಡು ಇದೆಲ್ಲ ಕನ್ಫೈನ್ಮೆಂಟ್ ಇದೆ. ಸೊ ಕೇಳ್ಬೋದು ನಿಮಗೆ,
ಕಾಂತೀಯ ಬಲರೇಖೆಗಳು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ದಂಡಕಾಂತದಲ್ಲಿದೆ. ಹೌ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್? Around a bar magnet, magnetic field lines start from north and end in south outside the magnet, but start from south, end in north, inside the magnet. ಒಳಗಡೆ ಸೌತಿಂದ ದಕ್ಷಿಣದಿಂದ ಉತ್ತರ ಧ್ರುವಕ್ಕೆ, ಹೊರಗಡೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಅದು ದಿಕ್ಕನ್ನು ತೋರಿಸ್ತಾ ಇರ್ತದೆ. ಸೊ ಇದು ಕಾಂತೀಯ ಬಲರೇಖೆಗಳು ದಂಡಕಾಂತದ ಸುತ್ತ ಇರುವಂಥದ್ದು. ಕಟ್ ಮಾಡುವೊಮ್ಮೆ ಚಾರ್ಜ್ ಆಗಲಿಲ್ಲ ಹಾಗಾದ್ರೆ.